ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸ್ನಲ್ಲಿ ಎರಡನೇ ಗೇಮ್ಸ್ ಆದಂತಹ ಕಬಡ್ಡಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಖೋಖೋಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಸ್ ಮಾಡಿದ್ದೀನಿ, ಅಂದರೆ ಕ್ಲಾಸ್ 1 ಕ್ಲಾಸ್ 2 ಅಂತೇಳಿ ಈ ರೀತಿ ಮಾಡಿದ್ದೀನಿ. ಯಾರ ತರಗತಿ ನೋಡ್ಕೊಂಡಿಲ್ವೋ ಆ ತರಗತಿಯನ್ನು ನೋಡ್ಕೊಳ್ಳಿ. ಇವಾಗ ಕಬಡ್ಡಿಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಖೋಖೋದು ಒಂದು ಟಾಪಿಕ್ ಮುಗಿಸಿ ಅದ್ರ MCQ ಕೂಡ ಬಿಡಿಸಿದ್ದೀನಿ. ಆ ಕ್ಲಾಸ್ಗಳೆಲ್ಲ ಅಟೆಂಡ್ ಆಗಿ ಈ ಕ್ಲಾಸನ್ನು ನೋಡ್ಕೊಳ್ಳಿ. ಹಾಗೆ ಒಂದು ಕಡೆ ಅನಾಟಮಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನೊಂದು ಕಡೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ, ಅವನ್ನು ಕೂಡ ಕಂಟಿನ್ಯೂ ಆಗಿ ನೋಡ್ಕೊಳ್ಳಿ. ಈ ಎಲ್ಲ ಒಂದು ಟಾಪಿಕ್ಗಳು ನಮ್ಮ ಎಕ್ಸಾಮ್ಗೆ ಪೂರಕವಾಗಿರ್ತವೆ. ಹಾಗಾಗಿ ಆ ಎಲ್ಲ ತರಗತಿಗಳನ್ನು ಒಂದು ಸತಿ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕಬಡ್ಡಿ ಆಟದ ತವರೂರು ಎಂದು ಕರೆಯಲ್ಪಡುವಂತಹ ಮಹಾರಾಷ್ಟ್ರದ ಅಮರಾವತಿ ಹನುಮಾನ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವರು ಏನು ಮಾಡ್ತಾರೆ, 1918ರಲ್ಲಿ ಈ ಒಂದು ಆಟಕ್ಕೆ ಏನು ಮಾಡ್ತಾರೆ, ಕಬಡ್ಡಿ ಅಂತೇಳಿ ನಾಮಕರಣ ಮಾಡ್ತಾರೆ. ಅಂದರೆ ಕಬಡ್ಡಿ ಆಟ ಎಲ್ಲಿ ಹುಟ್ಕೊಳ್ತು ಅಂದರೆ ಮಹಾರಾಷ್ಟ್ರದ ಅಮರಾವತಿ. ಹಾಗಾದರೆ ಖೋಖೋ ಎಲ್ಲಿ ಹುಟ್ಕೊಳಿತು, ಮಹಾರಾಷ್ಟ್ರದ ಪುಣೆಯಲ್ಲಿ ಹುಟ್ಕೊಳಿತು. ಇದು ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿ ಇವರು ಏನು ಮಾಡ್ತಾರೆ ಅಂದರೆ 1918ರಲ್ಲಿ ಕಬಡ್ಡಿ ಅಂತೇಳಿ ನಾಮಕರಣ ಮಾಡ್ತಾರೆ. ಕಬಡ್ಡಿ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಅರ್ಥ ಏನು ಅದರದ್ದು? ಕೌನ್ ಬಡ ಅಂದರೆ ಏನು ಅಂದರೆ ಯಾರು ಹೆಚ್ಚು, ಅಂದರೆ ಎದುರಾಳಿ ಪಂಥವನ್ನು ನೀಡುವುದಾಗಿದೆ. ಈ ಆಟಕ್ಕೆ ಕೌಶಲ್ಯ ಬೇಕು, ಶಕ್ತಿ ಬೇಕು, ಚಂಚಲತೆ ಬೇಕು, ಮನಸ್ಸಿನ ಏಕಾಗ್ರತೆ ಬೇಕು, ಧೈರ್ಯ ಬೇಕು. ಎಲ್ಲ ಅಂಶಗಳು, ಎಲ್ಲ ಸ್ಕಿಲ್ಗಳು ಮುಖ್ಯವಾಗಿ ಒಬ್ಬ ಕಬಡ್ಡಿ ಆಟಗಾರನಿಗೆ ಇರಲೇಬೇಕು. ಕಬಡ್ಡಿ ಪುರಾತನ ಸಂಸ್ಕೃತಿಯ ಅಪ್ಪಟ ಭಾರತೀಯ ಒಂದು ಕ್ರೀಡೆಯಾಗಿದೆ. ಪೂರ್ವ ಪ್ರಾಂತ್ಯಗಳಾದಂತಹ ಬಾಂಗ್ಲಾದೇಶಗಳಲ್ಲಿ ಏನು ಕರೀತಾರೆ ಅಂದರೆ ಪೂರ್ವ ಪ್ರಾಂತ್ಯ ಅಂದರೆ ಪೂರ್ವಕ್ಕೆ ಬರುವಂತಹ ಬಾಂಗ್ಲಾದೇಶ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಬರ್ತವೆ. ಅಲ್ಲಿ ಆ ಒಂದು ದೇಶದಲ್ಲಿ ಏನು ಕರೀತಾರೆ ಅಂತಂದರೆ ಹಡೂಡು ಅಂಥೇಳಿ ಕರೀತಾರೆ. ಹಾಗಾದರೆ ಪಶ್ಚಿಮ ಭಾರತದಲ್ಲಿ ಏನಂತ ಕರೀತಾರೆ ಅಂದರೆ ಪಶ್ಚಿಮ ಒಂದು ಪ್ರಾಂತ್ಯ ಕಡೆ ಏನಂತ ಕರೀತಾರೆ ಕಬಡ್ಡಿ ಅಂದರೆ ಹೂತೂತು ಅಂಥೇಳಿ ಕರೀತಾರೆ. ಹಾಗೆ ಉತ್ತರ ಭಾರತದ ಒಂದು ಪ್ರಾಂತ್ಯಗಳಲ್ಲಿ ಅಂದರೆ ಉತ್ತರ ಭಾಗದಲ್ಲಿ ಏನು ಕರೀತಾರೆ ಅಂದರೆ ಕೌನ್ ಬಡ ಅಂಥೇಳಿ ಕರೀತಾರೆ. ಅದೇ ರೀತಿ ದಕ್ಷಿಣ ಒಂದು ಭಾರತದಲ್ಲಿ ಏನಂತ ಕರೀತಾರೆ ಅಂದರೆ ದಕ್ಷಿಣ ಭಾರತದಲ್ಲಿ ಬರುವಂಥ ಮಲೇಷಿಯಾ, ಯುರೇನಿಯಾ, ಶ್ರೀಲಂಕಾಗಳಲ್ಲಿ ಏನಂತ ಕರೀತಾರೆ ಅಂತಂದರೆ ಗುಡು ಚೆಡು ಅಂತೇಳಿ ಕರೀತಾರೆ. ಹಾಗಾದರೆ ನೇಪಾಳದಲ್ಲಿ ಏನಂತ ಕರೀತಾರೆ ಅಂದರೆ ಹಡೂಡು ಅಂತ ಕರೀತಾರೆ. ಇಲ್ಲಿ ನೇಪಾಳದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಸೇಮ್ ಇದೆ ಅನಿಸುತ್ತೆ ನಿಮಗೆ, ಆದರೆ ಇದನ್ನು ನೇಪಾಳನೂ ಕೂಡ ಒಂದು ಪೂರ್ವ ಒಂದು ಭಾರತದಲ್ಲಿ ಬರುವಂತಹ ಒಂದು ದೇಶ ಆಗಿರ್ತದೆ, ಹಾಗಾಗಿ ಸೇಮ್ ಇದೆ. ಥೈಲ್ಯಾಂಡ್ನಲ್ಲಿ ಏನಂತ ಕರೀತಾರೆ ಅಂತಂದರೆ ತೀಚೂಚ ಅಂಥೇಳಿ ಕರೀತಾರೆ. ಈ ಒಂದು ಕಬಡ್ಡಿ ವಿಧಾನಗಳು ಬರ್ತವೆ. ಕಬಡ್ಡಿಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಒಂದು ಕಬಡ್ಡಿಯನ್ನು ಆಡ್ತಾರೆ. ಆ ಒಂದು ವಿಧಾನಗಳು ಯಾವಂದರೆ ಜೈಮಿನಿ, ಅಮರ, ಸಂಜೀವಿನಿ ಮುಂತಾದ ವಿಧಾನಗಳಿಂದಲೂ ಆಡ್ತಾಯಿದ್ರು. ಸಂಜೀವಿನಿ ಏನಾಗಿದೆ ಅಂತ ಇವಾಗ ಪ್ರಚಲಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ 3 ವಿಧಾನಗಳು ಪ್ರಚಲಿತದಲ್ಲಿದೆ ಅಂತ ಹೇಳಿದೆ. ಈಗ ಕಬಡ್ಡಿ ನಿಯಮಗಳನ್ನು ಮೊದಲು ಯಾವಾಗ ಮುದ್ರಿಸಿದ್ರು ಅಂದರೆ 1923ರಲ್ಲಿ ಕಬಡ್ಡಿಯ ಒಂದು ನಿಯಮಗಳನ್ನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಮುದ್ರಿಸ್ತಾರೆ. 1918ರಲ್ಲಿ ಅವಾಗ ಏನಾಯಿತು, ಕಬಡ್ಡಿ ಅಂತೇಳಿ ನಾಮಕರಣ ಮಾಡಿದ್ರು. ಆದರೆ ನಿಯಮಗಳು ಬಂದಿರೋದು 1923ರಲ್ಲಿ. ಅದು ಯಾರು ತಂದರು ಅಂದರೆ ಬರೋಡಾದ ಹಿಂದ್ ವಿಜಯ ಜಿಮ್ಖಾನದವರು ಏನು ಮಾಡ್ತಾರೆ, ಈ ಒಂದು ಕಬಡ್ಡಿಯ ಒಂದು ನಿಯಮಗಳನ್ನು ಜಾರಿಗೆ ತರ್ತಾರೆ. ಕಬಡ್ಡಿ ಯಾವಾಗ ಒಂದು ಒಲಿಂಪಿಕ್ಸ್ ಹೆಸರಾಯಿತು ಅಂದರೆ 1936ರಲ್ಲಿ. ಎರಡೂ ಸೇಮ್, ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಎರಡೂ ಕೂಡ ಕಬಡ್ಡಿ ಮತ್ತು ಖೋಖೋ ಸೇರಿಸ್ತಾರೆ. 1930ರಲ್ಲಿ ಬರ್ಲಿನಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ಅಮರಾವತಿಯ ಹನುಮಾನ್ ಪ್ರಸಾರಕ ಮಂಡಳಿಯವರು ಏನು ಮಾಡ್ತಾರೆ, ಒಂದು ಪ್ರದರ್ಶನ ಪಂದ್ಯ ಆಡಿ ಅಂತಾರಾಷ್ಟ್ರೀಯ ಮೆರುಗನ್ನಲ್ಲಿ ನೀಡ್ತಾರೆ. 1950ರಲ್ಲಿ ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ AIKF ಅನ್ನು ಏನಾಗ್ತದೆ ಅಸ್ತಿತ್ವಕ್ಕೆ ಬರ್ತದೆ. ಹಾಗಾದರೆ AIKF ಅಂದರೆ ಏನು ಅಂದರೆ ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಅಂಥೇಳಿ. ಇದರ ಲಾಂಗ್ ಫಾರ್ಮ್ಗಳು ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಮೊದಲ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1950ರಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿ ಖೋಖೋದು ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ ಮೊದಲ ಪಂದ್ಯಾವಳಿ 1960ರಲ್ಲಿ ಅಮರಾವತಿಯಲ್ಲಿ ಸ್ಟಾರ್ಟ್ ಆಗ್ತೈತೆ. ಅದು ಅಖಿಲ ಭಾರತ ಒಂದು ಕಬಡ್ಡಿ ಫೆಡರೇಷನ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಶ್ರೀ LK ಗೋಡ್ಬೋಲಿಯವರು ಆಗಿದ್ದರು. 1953ರಲ್ಲಿ ಇದರ ಒಂದು ಗೌರವ ಕಾರ್ಯದರ್ಶಿಗಳು ಯಾರು ಅಂದರೆ ಶ್ರೀ ತೂಬೆಯವರು.
ಇವರಿಂದ ಏನು ಮಾಡ್ತಾರೆ, ಹೊಸ ಒಂದು ನಿಯಮಗಳನ್ನು ಜಾರಿಗೆ ತರಲಾಗಿ ಪ್ರಥಮವಾಗಿ ಒಂದು ನಾಗ್ಪುರದಲ್ಲಿ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ನಡೆಸ್ತಾರೆ. ಪ್ರಥಮ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ಎಲ್ಲಿ ನಡೀತಂದರೆ ಅದು ನಾಗ್ಪುರದಲ್ಲಿ. ಹಾಗಾದರೆ 1950ರಲ್ಲಿ ಏನು ಮಾಡ್ತಾರೆ, 55ರಲ್ಲಿ ಕಲ್ಕತ್ತಾದಲ್ಲಿ ಮಹಿಳೆಯರ ಒಂದು ಚಾಂಪಿಯನ್ಶಿಪ್ ಮಾಡ್ತಾರೆ. ಈ ಒಂದು ಚಾಂಪಿಯನ್ಶಿಪ್ನ ಕರ್ನಾಟಕದ ನಾಯಕಿ ಯಾರಾಗಿರ್ತಾರೆ ಅಂದರೆ ಪೂನಮ್ಮ ಅವರು ಆಗಿರ್ತಾರೆ. 1962ರಲ್ಲಿ ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಏನಾಗ್ತೈತೆ, ಜಾರಿಗೆ ಬರ್ತೈತೆ. 1972ರಲ್ಲಿ ನೂತನವಾಗಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಆಗಿ ಏನಾಗ್ತೈತೆ, ಬದಲಾವಣೆ ಆಗ್ತೈತೆ. ಮೊದಲನೇದು ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಇತ್ತು. ಆಮೇಲೆ 1972ರಲ್ಲಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಆಗಿ ಏನಾಗ್ತದೆ, ಬದಲಾವಣೆ ಆಗ್ತೈತೆ. 1981ರಲ್ಲಿ ಪ್ರಥಮ ಒಂದು ಬಾರಿಗೆ ಫೆಡರೇಷನ್ ಕಪ್ ಪಂದ್ಯಾವಳಿಗಳು ಏನಾಗ್ತವೆ, ಪ್ರಾರಂಭ ಆಗ್ತವೆ. 1983ರಲ್ಲಿ ಅತಿ ಕಿರಿಯ ಬಾಲಕ ಬಾಲಕಿಯರಿಗೆ ಅಂದರೆ ಜೂನಿಯರ್ಸ್ಗೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ಶಿಪ್ ಆಂಧ್ರ ಪ್ರದೇಶದ ಬಿಲಾಯಿಯಲ್ಲಿ ನಡೀತಿದೆ. 1984ರಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳು ಎಲ್ಲಿ ನಡೀತವೆ ಅಂದರೆ ಅದು ಬಾಂಬೆಯಲ್ಲಿ ನಡೀತವೆ. 1985ರಲ್ಲಿ ಸೌತ್ ಏಷ್ಯನ್ ಫೆಡರೇಷನ್ ಗೇಮ್ಸ್ ಎಲ್ಲಿ ನಡೀತಾವೆ ಅಂದರೆ ಪ್ರಥಮವಾಗಿ ಢಾಕಾದಲ್ಲಿ ನಡೀತವೆ. ಈಗ SAF 2002ರಲ್ಲಿ ಏನಾಯ್ತು ಅಂದರೆ ದಕ್ಷಿಣ ಕೊರಿಯಾದ ಬೂಸಾನ್ನಲ್ಲಿ ಏಷ್ಯನ್ ಒಂದು ಕ್ರೀಡೆಗಳು ಕಬಡ್ಡಿ ಪಂದ್ಯಾವಳಿಗಳು ನಡೀತವೆ. ಅದು ಯಾವ ಹಾಸಿಗೆ ಮೇಲೆ ನಡೀತವೆ ಅಂದರೆ ಸಿಂಥೆಟಿಕ್ ಅನ್ನುವಂಥ ಒಂದು ಸಿಂಥೆಟಿಕ್ ಹಾಸಿಗೆ ಮೇಲೆ ಒಳಾಂಗಣದಲ್ಲಿ ನಡೀತವೆ. 1990ರಲ್ಲಿ ಬಿಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಏನು ಮಾಡ್ತಾರೆ, ಏಷ್ಯನ್ ಗೇಮ್ಸ್ಗೆ ಸೇರಿಸ್ತಾರೆ. ಏಷ್ಯನ್ ಗೇಮ್ಸ್ಗೆ ಸೇರಿಸಿದ್ದು 1990ರಲ್ಲಿ. ಯಾವ ಒಂದು ಏಷ್ಯನ್ ಗೇಮ್ಸ್ ಅಂದರೆ ಬಿಜಿಂಗ್ ಏಷ್ಯನ್ ಗೇಮ್ಸ್. ಆದರೆ ಒಲಿಂಪಿಕ್ ಸೇರಿದ್ದು 1936ರಲ್ಲಿ. ಈಗ ಆಟದ ಮೈದಾನ ಮೂರೊಂದು ಕೆಟಗರಿ ಮಾಡ್ತಾರೆ. ಅವ್ರು ಮೂವರಿಗೂ ಏನಾಗಿರ್ತದೆ, ಡಿಫ್ರೆಂಟ್ ಆಗಿರ್ತೈತಿ. ಇಲ್ಲಿ ನೋಡ್ರಿ ಒಂದು ಸರಿ ಅಂಕಣ ತೋರಿಸ್ತೀನಿ, ಮೆಜರ್ಮೆಂಟ್ ಆಮೇಲೆ ಹೇಳ್ತೀನಿ. ಅಂಕಣ ನೋಡ್ರಿ, ಇದಕ್ಕೆ ಏನಂತೀವಿ ನಾವು, ಅಂತಿಮ ಗೆರೆ ಅಥವಾ ಬಾಕ್ಲೇನ್ ಅಂತ ಹೇಳ್ತೀವಿ. ಇದಕ್ಕೆ ಬೋನಸ್ ಗೆರೆ ಅಂತ ಹೇಳ್ತೀವಿ. ಇದಕ್ಕೆ ಬಾಕಗೆರೆ, ಇದು ಮಧ್ಯಗೆರೆ, ಇದು ಅಂತಿಮ ಗೆರೆ, ಎಂಡ್ ಲೈನ್. ಇದು ಇಲ್ಲಿ ಬಾಕ್ಗೆರೆ ಅಂತ ಹೇಳಿದೆ, ಸರಿ. ಇದು ಅಂತಿಮ ಗೆರೆ ಅಂದರೆ ಎಂಡ್ ಗೆರೆ. ಆಮೇಲೆ ಬೋನಸ್ ಗೆರೆ ಬಾಕಗೆರೆ. ಅಂದರೆ ನಮ್ಮ ಹಳ್ಳಿ ಭಾಷೆದಲ್ಲಿ ಏನಂತಾರೆ, ಹಾಲ್ಮೋಟ ಈ ಥರ ಅಂತಾರಲ್ಲ, ಅಂದರೆ ಅರ್ಹತಾ ಗೆರೆ ಅಂತೇಳಿ ಕನ್ನಡದಲ್ಲಿ ನಾವು ಹೇಳ್ತೀವಿ. ಇದು ಅಗಲ ಆಗಿರ್ತೈತೆ, ಇದು ಉದ್ದ ಆಗಿರ್ತೈತೆ. ಇವೆಲ್ಲ ಕುಳಿತುಕೊಳ್ಳುವಂಥ ಸಿಟ್ಟಿಂಗ್ ಬಾಕ್ಸ್ ಇದ್ದಾವೆ. ಎಷ್ಟಿದೆ ಸಿಟ್ಟಿಂಗ್ ಬಾಕ್ಸು? 6 ಇದ್ದಾವೆ. ಇಲ್ಲೆಲ್ಲ ಆಫೀಸಿಯಲ್ಸ್ ಕೂತ್ಕೋತಾರೆ. ಸಿಟ್ಟಿಂಗ್ ಬಾಕ್ಸ್ 2 ಕಡೆ ಇರ್ತೈತೆ. ಇದ್ರ ಮೆಜರ್ಮೆಂಟ್ ಇವಾಗ ಕೆಳಗಿದೆ ಹೇಳ್ತೀನಿ. ಇವಾಗ ನೋಡಿರಿ, ಪುರುಷ ಹಾಗೂ ಜೂನಿಯರ್ ಬಾಲಕರಿಗೆ 1 ಮೆಜರ್ಮೆಂಟ್ ಇರುತ್ತೆ. ಮಹಿಳೆಯರಿಗೆ ಪ್ರೌಢಶಾಲಾ ಮಕ್ಕಳಿಗೆ 1 ಮೆಜರ್ಮೆಂಟ್ ಇರುತ್ತೆ. ಅಲ್ಲಿ ಕಬಡ್ಡಿಯಲ್ಲಿ ಹೆಂಗಿತ್ತು, ಪುರುಷ, ಮಹಿಳೆ, ಜೂನಿಯರ್ ಬಾಲಕರು ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಸೇಮ್ ಇತ್ತು. ಆದರೆ ಇಲ್ಲಿ ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಜೂನಿಯರ್ಸ್ ಬಾಲಕರಿಗೆ ಬೇರೆ, ಪ್ರೌಢಶಾಲಾ ಮಕ್ಕಳಿಗೆ ಬೇರೆ. ಅಂದರೆ ಮಹಿಳೆಯರಿಗೆ ಮತ್ತು ಪ್ರೌಢಶಾಲಾ ಒಂದು ಮಕ್ಕಳಿಗೆ 1 ಕೆಟಗರಿ ಇದೆ, ಪುರುಷರು ಮತ್ತು ಜೂನಿಯರ್ ಬಾಲಕರಿಗೆ 1 ಕೆಟಗರಿ ಇದೆ. ಹಾಗೆ ಸಬ್ ಜೂನಿಯರ್ಸ್ ಇದು ಸೇಮ್ ಇದೆ. ಆಟದ ಮೈದಾನ, ಬೌಂಡ್ರಿ ಅಂತ ಎಲ್ಲ ಸೇರ್ಕೊಂಡು ಹೇಳ್ತೀವಿ. ಇದು 13 ಮೀಟರ್ ಏನಿರ್ತೈತೆ ಉದ್ದ ಇರ್ತೈತೆ, 10 ಮೀಟರ್ ಅಗಲ ಇರ್ತೈತೆ. ಇವರಿಗೆ ಎಷ್ಟಿರ್ತೈತೆ, 12 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಇವರಿಗೆ ಸಬ್ ಜೂನಿಯರ್ಸ್ಗೆ 11 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಪ್ಲೇ ಅಂದರೆ ಪ್ಲೇ ಆಫ್ ಫೀಲ್ಡ್ ಅಂದರೆ ಆಡುವಂಥ ಕ್ಷೇತ್ರ. ಇದು 13 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತೆ. 12 ಮೀಟರ್ ಉದ್ದ ಇರ್ತೈತಿ, 6 ಮೀಟರ್ ಅಗಲ ಇರ್ತೈತೆ. 11 ಮೀಟರ್ ಉದ್ದ ಇರ್ತೈತೆ, 6 ಮೀಟರ್ ಅಗಲ ಇರ್ತೈತೆ. ಇಲ್ಲೆಲ್ಲ ನಾನು ಇದನ್ನು ನೋಡ್ಕೋಬೇಕು, ನೀವು ಯಾರಿಗೆ ಹೇಳ್ತಾ ಇದ್ದೀನಿ ಅಂತೀನಿ. ಈಗ ಅಂಕಣದ ಬದಿ ಅಂದರೆ ಕೋಟ್ ಎಷ್ಟಿರ್ತದೆ ಅಂದರೆ ಹಾಫ್ ಮಾಡಿದಾಗ 6 ಅಂದರೆ 13 ಹಾಫ್ ಮಾಡಿದ್ದೀವಿ ಅಂದರೆ 6.50 ಮೀಟರ್ ಉದ್ದ ಇರ್ತೈತೆ, 10 ಮೀಟರ್ ಅಗಲ ಇರ್ತೈತೆ. ಒಂದು ಸೈಡಿನ ಗ್ರೌಂಡ್ ಇದೆ. ಇವರಿಗೆ ಎಷ್ಟಿರ್ತೈತೆ, ಮಹಿಳೆಯರಿಗೆ ಮತ್ತು ಪ್ರೌಢಶಾಲಾ ಬಾಲಕರಿಗೆ ಅಂದರೆ ಬಾಲಕರು ಬರ್ತಾರೆ, ಇಲ್ಲಿ ಬಾಲಕಿಯರು ಬರ್ತಾರೆ. 6 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಇವ್ರಿಗೆ ಎಷ್ಟಿರ್ತೈತೆ, ಸಬ್ ಜೂನಿಯರ್ಸ್ಗೆ ಅಂದರೆ 11ರಲ್ಲಿ ಅರ್ಧ ಮಾಡ್ಕೋಬೇಕಷ್ಟೇ. 5.50 ಏನಿರ್ತೈತೆ ಉದ್ದ ಇರ್ತೈತೆ, 6 ಮೀಟರ್ ಅಗಲ ಇರ್ತೈತೆ. ಈಗ ಬಾಕಗೆರೆ ಎಷ್ಟಿರ್ತದೆ ನೋಡಿರಿ, ಪುರುಷರಿಗೆ 3.75 ಮೀಟರ್ ಬಾಕುಗೆರೆ ಇರ್ತೈತೆ. ಬಾಕುಗೆರೆ ಎಂದರೆ ಮಧ್ಯಗೆರೆಯಿಂದ ಅರ್ಹತಾ ಗೆರೆಗೆ ಎಷ್ಟಿರ್ತೈತೆ, 3.75 ಮೀಟರ್ ಇರ್ತೈತೆ. ಈ ಮಹಿಳೆಯರಿಗೆ ಎಷ್ಟಿರ್ತದೆ ಅಂದರೆ
5 ಮೀಟ್ರ್ ಇರ್ತೈತೆ. ಹಾಗೆ ಸಬ್ ಜೂನಿಯರ್ಸ್ಗೆ 3 ಮೀಟ್ರ್ ಇರ್ತೈತೆ. ಇದರಿಂದ ಮಧ್ಯಗೆರೆಯಿಂದ ಅರ್ಧಗೆರೆಗೆ. ಇವಾಗ ಬೋನಸ್ ಲೈನ್ ಎಷ್ಟಿರ್ತೈತೆ? ಅರ್ಧಗೆರೆಯಿಂದ ಲಾಭದಗೆರೆ ಎಷ್ಟಿರ್ತದೆ ಅಂದರೆ 1 ಮೀಟ್ರ್. ಸೇಮ್ ಕಾಮನ್ ಆಗಿ ಎಲ್ಲರಿಗೂ ಸೇಮ್ ಇರ್ತೈತೆ. ಈಗ ಲಾಭದಗೆರೆಯಿಂದ ಮುಕ್ತಾಯದ ಗೆರೆಗೆ ಬೋನಸ್ ಲೈನ್ ಟು ಎಂಡ್ ಲೈನ್ ಅವ್ರಿಗೆ ಎಷ್ಟಿರ್ತದೆ? ಬೋನಸ್ ಲೈನಿಂದ ಎಂಡ್ ಲೈನ್ಗೆ ಎಷ್ಟಿದೆ ಅಂದರೆ 1.75 ಇರ್ತದೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ, ಪ್ರೌಢಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಏನಿರ್ತೈತೆ? ಸೇಮ್ ಇರ್ತೈತೆ. ಇವಾಗ ಮುಕ್ತಾಯ ಗೆರೆಯಿಂದ ಹೊರ ಚೌಕ ಎಷ್ಟಿರ್ತೈತೆ? ಮುಕ್ತಾಯ ಗೆರೆಯಲ್ಲಿ ಇಲ್ಲಿ ಎಲ್ಲ ಬಾಕ್ಸ್ ಇದ್ದಾವಲ್ಲ, ಇಲ್ಲಿ ಎಷ್ಟಿರ್ತೈತಿ ಅಂದರೆ 2 ಮೀಟ್ರ್ ಇರ್ತೈತೆ ಪುರುಷರಿಗೆ ಮತ್ತು ಎಲ್ಲರಿಗೂ ಸೇಮ್ ಇದು. ಎಲ್ಲರಿಗೂ ಸೇಮ್ ಇದೆ ನೋಡಿರಿ. ಪುರುಷ, ಮಹಿಳೆಯ, ಸಬ್ ಜೂನಿಯರ್ಸ್ ಎಲ್ಲರಿಗೂ ಸೇಮ್ ಇದೆ. 2 ಮೀಟ್ರ್ ಇರ್ತೈತಿ. ಇವಾಗ ಆಟದ ಮೈದಾನದಿಂದ ನಿರ್ಬಂಧಿತ ವಲಯ ಬೌಂಡ್ರಿ ಟು ರಿಸ್ಟ್ರಿಕ್ಷನ್ ಜೋನ್ ಅಂತ ಕರಿತೀವಲ್ಲ, ಅಲ್ಲಿಗೆ ಎಷ್ಟಿರ್ತೈತೆ ಅಂತಂದರೆ 4 ಮೀಟರ್ 4 ಮೀಟರ್ 4 ಮೀಟರ್ ಇರ್ತೈತೆ. ಸೇಮ್ ಇರ್ತೈತೆ. ಇದನ್ನು ಎಲ್ಲರಿಗೆ ಆಟದ ಮೈದಾನದಿಂದ ನಿರ್ಬಂಧಿತ ವಲಯಕ್ಕೆ ಎಷ್ಟಿರ್ತೈತೆ? 4 ಮೀಟರ್ ಸೇಮ್. ಅಂಕ ಒಂದು ಎಣಿಕೆಗಾರರ ವಲಯ ಸ್ಕೋರರ್ ಜೋನ್ ಅಂತ ಕರಿತೀವಲ್ಲ, ಅವ್ರದ್ದು ಎಷ್ಟಿರ್ತದೆ ನೋಡಿರಿ. ಅದನ್ನು ಕೂಡ ಸೇಮ್ ಇರ್ತೈತಿ. ಅದನ್ನು 2 ಮೀಟ್ರ್ ಅಷ್ಟು ಜನಕ್ಕೂ ಸೇಮ್ ಇರ್ತೈತಿ. ಮಧ್ಯಗೆರೆಗಳ ಉದ್ದ ಎಷ್ಟು? ಸೆಂಟ್ರಲ್ ಲೈನ್ ಲೆಂತ್ ಎಷ್ಟಿರ್ತದೆ ಅಂದರೆ 10. ಮಧ್ಯಗೆರೆ ಎಷ್ಟಿರ್ತೈತೆ ಅಂದರೆ 10 ಮೀಟ್ರ್ ಅಗಲ ಇರ್ತೈತಲ್ಲ, ಹಾಗಾಗಿ ಇದನ್ನು 10 ಇರ್ತೈತಿ. ಇವ್ರಿಗೆ 8 ಮೀಟರ್ ಅಗಲ ಇರ್ತೈತಿ, 8 ಮೀಟರ್ ಮಧ್ಯಗೆರೆ ಇರ್ತೈತಿ. ಇವ್ರಿಗೂ 8 ಮೀಟರ್ ಸೇಮ್ ಇರುತ್ತೆ. ಅಂದರೆ ಅಗಲನೇ ಇಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅರ್ಧಗೆರೆ ಎಷ್ಟಿರ್ತೈತಿ ನೋಡಿರಿ. ಅರ್ಧಗೆರೆ ಅದು 8 ಮೀಟರ್, ಇದು 6. ಹಾಗೆ ಬೋನಸ್ ಗೆರೆಗಳ ಉದ್ದನೂ ಸೇಮ್ ಇದು 8 ಮೀಟರ್ ಇರ್ತೈತೆ ಪುರುಷರಿಗೆ, ಮಹಿಳೆಯರಿಗೆ 6 ಮತ್ತು ಸಬ್ ಜೂನಿಯರ್ಸ್ಗೆ 6. ಲಾಬಿಗಳು ಎಷ್ಟಿದಾವೆ ನೋಡಿರಿ. ಒಂದೇ ಇರ್ತೈತೆ ಲಾಬಿ ನೋಡ್ರಿ. 13 ಮೀಟರ್ ಉದ್ದ ಇರ್ತೈತೆ ಲಾಬಿ, 1 ಮೀಟರ್ ಅಗಲ ಇರ್ತೈತೆ. ಅಗಲ ಈ ಕಡೆ ಸೈಡಿಗೆ ಹಾಕಿರ್ತೀವಲ್ಲ, ಇದಕ್ಕೆ ಏನಂತೀವಿ? ಲಾಬಿ ಅಂತೇಳಿ ಕರಿತೀವಿ. ಇವರಿಗೆ 12 ಮೀಟರ್ ಉದ್ದ ಇರ್ತೈತೆ, 1 ಮೀಟರ್ ಅಗಲ ಇರ್ತೈತೆ. 11 ಮೀಟರ್ ಉದ್ದ, 1 ಮೀಟರ್ ಅಗಲ. ಅಂದರೆ ಉದ್ದ ಸೇಮ್ ಇರ್ತೈತೆ, ಅಗಲ ಮಾತ್ರ ಇದು ಬೇರೆ ಬರುತ್ತೆ ಅಂತ ಅರ್ಥ. ಅಂತಿಮ ಗೆರೆಗಳ ಉದ್ದ ಎಷ್ಟು? ಅಂತಿಮ ಗೆರೆಗಳ ಉದ್ದ 10 ಮೀಟರ್ ಇರ್ತೈತೆ. ಅವರಿಗೆ ಅಗಲ 10 ಮೀಟರ್ ಇರ್ತೈತೆ. ಇದನ್ನು ಅಂತಿಮ ಗೆರೆನ 10 ಮೀಟರ್ ಇರ್ತೈತೆ. 8 ಮೀಟರ್ ಅಗಲ ಇರ್ತೈತೆ. ಇವ್ರಿಗೆ 8 ಮೀಟರ್ ಇರ್ತೈತೆ. ಕುಳಿತುಕೊಳ್ಳುವ ಬಾಕ್ಸ್ ಎಷ್ಟಿದಾವೆ ಅಂತಂದರೆ, ಕುಳಿತುಕೊಳ್ಳುವ ಬಾಕ್ಸ್ ಟೋಟಲಾಗಿ 6 ಇದ್ದಾವೆ. ಇಲ್ಲಿ ನೋಡಿರಿ 8 ಮೀಟರ್ ಉದ್ದ ಇರ್ತೈತೆ, 1 ಮೀಟರ್ ಅಗಲ ಇರ್ತೈತೆ. ಅದು ಇವರಿಗೂ 6 ಮೀಟರ್ ಉದ್ದ ಇರ್ತೈತೆ, 6 ಮೀಟರ್ ಉದ್ದ ಇರ್ತೈತೆ, 1 ಮೀಟರ್ ಅಗಲ ಇರ್ತೈತೆ. 6 ಮೀಟರ್ ಉದ್ದ, 1 ಮೀಟರ್ ಅಗಲ. ಇವಾಗ ನಿರ್ಬಂಧಿತ ವಲಯ ನೋಡಿರಿ, ರಿಸ್ಟ್ರಿಕ್ಷನ್ ಜೋನ್ ಅಂತ ಕರಿತೀವಿ. ಇವ್ರಿಗೆ 21 ಮೀಟರ್ ಏನಿರ್ತೈತೆ ಉದ್ದ ಇರ್ತೈತೆ, 8 ಮೀಟರ್ ಅಗಲ. ಇವ್ರಿಗೆ 20 ಮೀಟರ್, ಇವರಿಗೂ 19 ಮೀಟರ್ ಉದ್ದ ಇರ್ತೈತೆ. ಇವ್ರಿಗೆ 16 ಮೀಟರ್ ಅಗಲ, ಇವ್ರಿಗೆ 16 ಮೀಟರ್ ಅಗಲ. ಅಲ್ಲಿ ತೋರಿಸ್ತೀನಿ. ಮತ್ತು ಇದು ಯಾವುದಂದರೆ ನಿರ್ಬಂಧಿತ ವಲಯ ಅಲ್ಲಿ ಕೊಟ್ಟಿದ್ರು. ಒಂದ್ಸರಿ ಇದರಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿರಿ. ಇದಕ್ಕೇನಂತೀವಿ? ನಿರ್ಬಂಧಿತ ವಲಯ ಅಂತ ಕರಿತೀವಿ. ಇದೇನಿದೆಯಲ್ಲ, ಇದೆಲ್ಲ ನಿರ್ಬಂಧಿತ. ಇಲ್ಲಿ ಯಾರೂ ಬರೋಂಗಿಲ್ಲ ಅಂತ ಅರ್ಥ. ಹೊರಗಿನರು ಯಾರು ಎಂಟ್ರಿ ಮಾಡೋಂಗಿಲ್ಲ ಇಲ್ಲಿ. ಇವಾಗ ನಿರ್ಬಂಧಿತ ವಲಯ ಆಯಿತು. ಇವಾಗ ಗುಣಿಕೆಗಾರರ ವಲಯ ನೋಡಿರಿ. ಇದು 2 ಮೀಟರ್ ಉದ್ದ, 1 ಮೀಟರ್ ಅಗಲ. 2 ಮೀಟರ್ ಉದ್ದ, 1 ಮೀಟರ್ ಅಗಲ ಸೇಮ್ ಇದೆ. ಇದು ಎಲ್ಲರಿಗೂ ಸೇಮ್. ಗುಣಿಕೆಗಾರ ವಲಯ 8 ಮೀಟರ್ ಉದ್ದ, 2 ಮೀಟರ್ ಅಗಲ. 8 ಮೀಟರ್ ಉದ್ದ, 2 ಮೀಟರ್ ಅಗಲ. 8 ಮೀಟರ್ ಇವರು 6 ಮೀಟರ್ ಇದೆ. ಇವರಿಗೂ ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ ಸೇಮ್ ಇದೆ. ಇದು ನಿರ್ಣಾಯಕರ ವಲಯ ಅಂಪೈರ್ ಜೋನ್ ಅಂತ ಕರಿತೀವಿ. ಅದು 13 ಮೀಟರ್ ಉದ್ದ ಇದೆ. ಇವರಿಗೆ 4 ಮೀಟರ್ ಅಗಲ ಪುರುಷರಿಗೆ. ಮಹಿಳೆಯರಿಗೆ 12 ಮೀಟರ್ ಉದ್ದ, 4 ಮೀಟರ್ ಅಗಲ. 11 ಮೀಟರ್ ಉದ್ದ, 4 ಮೀಟರ್ ಅಗಲ. ಏನಿದೆ ಇದು? ನಿರ್ಣಾಯಕರ ಅಂಪೈರ್ ಜೋನ್, ನಿರ್ಣಾಯಕರ ವಲಯ ಅಥವಾ ಅಂಪೈರ್ ಜೋನ್ ಅಂತ ಕರಿತೀವಿ. ಬದಲಿ ಆಟಗಾರರ ಮತ್ತು ತರಬೇತಿದಾರರ ವಲಯ ನೋಡಿದ್ರೆ ಎಷ್ಟಿದೆ? 6 ಮೀಟರ್ ಉದ್ದ ಸೇಮ್ ಇದೆ ಎಲ್ಲರಿಗೂ. 6 ಮೀಟರ್ ಉದ್ದ ಬರ್ತೈತೆ, 1 ಮೀಟರ್ ಅಗಲ ಬರ್ತೈತೆ. ತಾತ್ಕಾಲಿಕವಾಗಿ ಏನು ಔಟ್ ಆಗಿರ್ತಾರಲ್ಲ ಅವ್ರಿಗೆ ಎಲ್ಲಿರ್ತಾರೆ? ಎಲ್ಲಿರ್ತಾರೆ ಅವ್ರ ಜೋನು ಅಂತಂದರೆ ಅವ್ರ ವಲಯ ಎಷ್ಟಿರ್ತದೆ ಅಂದರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ. ಇದು ಎಲ್ಲರಿಗೂ ಸೇಮ್. ಇಷ್ಟು ಏನು ಮಾಡಿದ್ವಿ? ಮೆಜರ್ಮೆಂಟ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಸಮವಸ್ತ್ರ ನೋಡಿರಿ.
ಬಾಲಕ ಅಥವಾ ಬಾಲಕಿಯರಿಗೆ ಏನು ಮಾಡ್ತೀವಿ, ಜೆರ್ಸಿ ಅಥವಾ ಟಿ ಶರ್ಟ್ ಹಾಗೂ ನಿಕ್ಕರ್ ಹೊಂದಿರಬೇಕು. ಬಾಲಕ ಅಥವಾ ಬಾಲಕಿಯರಿದ್ದರೆ ಜೆರ್ಸಿ ಇರಬೇಕು, ಅದಕ್ಕೆ ಏನೈತಿ ಟಿ ಶರ್ಟ್ ಅಂತ ಕೂಡ ಕರಿತೀವಿ. ಹಾಗೆ ನಿಕ್ಕರ್ ಹೊಂದಿರಬೇಕು. ಈ ಸಮವಸ್ತ್ರದಲ್ಲಿ ಹಿಂದೆ ಏನಿರಬೇಕು ಅಂತಂದರೆ ಇದರಲ್ಲಿ 6 ಇಂಚು /2 ಇಂಚ್ ಇರಬೇಕು. ಇದು ಹಿಂದೆ. ಮುಂದೆ ಎಷ್ಟಿರಬೇಕಂದ್ರೆ 2 ಇಂಚು /2 ಇರಂತೆ ಕಾಣ್ತಿರಬೇಕು. ಅಂಕಣದಲ್ಲಿ ಎದುರಾಳಿ ಎದುರಾಳಿ ಅಥವಾ ಹಿಡಿತಗಾರರ ಆಕ್ರಮಿಸುವ ಅಂಥ ಸ್ಥಾನಗಳ ಹೆಸರಿದ್ದಾವೆ. ಇಲ್ಲಿ ಈ ಸ್ಥಾನಗಳು ಏನಿರಬೇಕಂದ್ರೆ ಇಲ್ಲಿ ನೋಡ್ರಿ, ಪೊಸಿಷನ್ಗಳು ನೆನ್ಪಿಟ್ಕೋಬೇಕು ಕೇಳ್ತಾರೆ. ಇಲ್ಲಿ ಸೆಂಟ್ರ್ ಮೆನ್ನಾಗಿ ನಾವಿದ್ದೀವಿ ಅಂಥೇಳಿ ನಾವು ಭಾವಿಸ್ಕೋಬೇಕು. ನಮ್ಮ ಲೆಫ್ಟಿಗೆ ಏನಿರ್ತೈತೆ ಲೆಫ್ಟ್ ಥರ್ಡ್ ಅಂತ ಇರ್ತಾರೆ. ನಮ್ಮ ಹಾಗೆ ಸೆಕೆಂಡ್ ಇರ್ತದೆ ಅಂದರೆ ಲೆಫ್ಟ್ ಸೆಕೆಂಡ್ ಇರ್ತಾರೆ. ಇದಕ್ಕೆ ಲಾಸ್ಟಿಗೆ ಲೆಫ್ಟ್ ಕಾರ್ನರ್ ಅಂತ ಕರಿತೀವಿ, ಅಥವಾ ಇದಕ್ಕೆ ಲೆಫ್ಟ್ ಸೆಕೆಂಡ್ ಅನ್ನೋಕ್ಕಿಂತ ಲೆಫ್ಟ್ ಇನ್ ಅಂತ ಕೂಡ ಕರೀತಾರೆ. ಇದಕ್ಕೆ ನಮ್ಮ ರೈಟಿಗೆ ಯಾರು ಇರ್ತಾರೆ, ರೈಟ್ ಥರ್ಡ್, ಆಮೇಲೆ ರೈಟ್ ಕಾರ್ನರ್, ಈ ರೀತಿ ಇದ್ದಾವೆ, ನೆನ್ಪಿಟ್ಕೋಬೇಕು ನೋಡಿರಿ. ಲೆಫ್ಟ್ ಕಾರ್ನರ್, ಲೆಫ್ಟ್ ಇನ್ ಅಥವಾ ಲೆಫ್ಟ್ ಏನಂತೀವಿ, ಲೆಫ್ಟ್ ಸೆಕೆಂಡ್ ಮ್ಯಾನ್ ಅಂತ ಕೂಡ ಕರಿತೀವಿ. ಲೆಫ್ಟ್ ಥರ್ಡು, ಸೆಂಟ್ರ್ ಮ್ಯಾನ್, ರೈಟ್ ಥರ್ಡು, ರೈಟ್ ಇನ್, ರೈಟ್ ಕಾರ್ನರ್. ಈಗ ವಿಭಾಗ, ಯಾವ ವಿಭಾಗ ಮಾಡಿದ್ದಾರೆ, ಇದು ಅಲ್ಲಿ ಮೆಜರ್ಮೆಂಟ್ ಹೇಳಿದ್ರಲ್ಲ ಅದೇ ಇದು. ಮತ್ತು ಇದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೀನಿಯರ್ಗೆ ಪುರುಷ ಮತ್ತು 17 ವರ್ಷ ಮೇಲ್ಪಟ್ಟ ಬಾಲಕರು ಬರ್ತಾರೆ. ಇಲ್ಲಿ ಇವ್ರ ಮೈದಾನದ ಎಷ್ಟಿರ್ತದೆ ಅಂದರೆ 13 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ ಬರ್ತೈತೆ. ಇವ್ರ ದೇಹದ ತೂಕ ಎಷ್ಟಿರಬೇಕು ಅಂತಂದರೆ ಇವರು 80 kg ಇರಬೇಕು. ಕಾಲೇಜ್ ಬಾಲಕರಿದ್ದರೆ 65 kg, ಪುರುಷರಿದ್ದರೆ 80 kg, ಕಾಲೇಜ್ ಏನಾರ ಹುಡುಗರಿದ್ದರೆ ಅವರು 65 kg. ಇದು ತೂಕ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಇಲ್ಲಿ ಮೆಜರ್ಮೆಂಟ್ ನೋಡಿದ್ರೆ ತೂಕ ನೆನ್ಪಿಟ್ಕೊಳ್ರಿ. ಇಲ್ಲಿ ಈಗ ಪ್ರಾಥಮಿಕ ಶಾಲಾ ವಿಭಾಗದವರಿಗೆ ಅಂದರೆ 14 ವರ್ಷದೊಳಗಿನ ಬಾಲಕಿಯರಿದ್ದಾರೆ ಅಂದರೆ ಅವರಿಗೆ ಎಷ್ಟು ಇರಬೇಕಂದ್ರೆ 11 ಮೀಟ್ರ್ ಉದ್ದ ಇರಬೇಕು, 8 ಮೀಟ್ರ್ ಅಗಲ ಇರಬೇಕು. ಇವ್ರ ದೇಹ ಎಷ್ಟಿರಬೇಕಂದ್ರೆ ಬಾಲಕ ಇದ್ದರೆ 51 kg ಇರಬೇಕು, ಬಾಲಕಿ ಇದ್ದರೆ 48 kg ಇರಬೇಕು. 17 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರು 12 ಇರ್ತೈತಿ ಅವ್ರದ್ದು ಮೆಜರ್ಮೆಂಟು. 12 ಮೀಟ್ರ್ ಉದ್ದ, 8 ಮೀಟ್ರ್ ಅಗಲ. ಅವರು ಎಷ್ಟಿರಬೇಕಂದ್ರೆ 57 kg ಇರಬೇಕು. ಬಾಲಕಿ ಇದ್ದರೆ 53 kg, ಮಹಿಳೆಯರ ಇದ್ದರೆ ಅದು 70 kg ಇರಬೇಕು. ಕಾಲೇಜು ವಿದ್ಯಾರ್ಥಿ ಏನಿದ್ರೆ ಅದಕ್ಕೆ 59 kg ಇರಬೇಕು, ನೆನ್ಪಿಟ್ಕೊಳ್ರವೆಲ್ಲ. ಈಗ ಆಟಗಾರರು, ಒಂದು ಕಬಡ್ಡಿ ಅಂಕಣದಲ್ಲಿ ಎಷ್ಟು ಆಟಗಾರರು ಇರ್ತಾರೆ ಅಂದರೆ 12 ಜನ ಇರ್ತಾರೆ. 7 ಜನ ಬದಲಿ ಆಟಗಾರರು ಇರ್ತಾರೆ. 7 ಜನ ಆಡ್ತಾರೆ, 5 ಜನ ಬದಲಿ ಆಟ, ಟೋಟಲ್ ಬಂದುಬಿಟ್ಟು 12. ಖೋಖೋದಲ್ಲಿಯೂ 12, 9 ಜನ ಆಡ್ತಾರೆ, 3 ಜನ ಬದಲಿ ಆಟಗಾರರು. ಸೂಚನೆ ಕೊಟ್ಟಿದ್ದರಲ್ಲಿ ಪಂದ್ಯ ಪ್ರಾರಂಭಿಸುವಾಗ ಕನಿಷ್ಠ ಎಷ್ಟು ಮಂದಿ ಆಟಗಾರ ಇರಬೇಕು ಅಂಕಣದಲ್ಲಿ ಅಂದರೆ 7 ಮಂದಿ ಆಟಗಾರರು ಕಡ್ಡಾಯವಾಗಿ ಇರಲೇಬೇಕು. ಪಂದ್ಯ ಪ್ರಾರಂಭವಾದ ನಂತರ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ನಡೀತೈತೆ. ಒಂದು ವೇಳೆ ಪುನರ್ ಪಂದ್ಯ ರೀಮ್ಯಾಚ್ ಏನಾರ ಆಡಿಸ್ತಾ ಇದ್ರೆ ಅಂದರೆ ಅಲ್ಲಿ 7 ಜನ ಇರಬೇಕಮ್ಮ, ನಿಯಮ ಏನು ಇರಲ್ಲ. ಅಲ್ಲಿ ಸ್ವಲ್ಪ 6 ಜನ 5 ಜನ ಇದ್ದರೆ ನಡೀತೈತೆ. ಕ್ರೀಡಾಧಿಕಾರಿಗಳು ವಿಜಿಲ್ ಹಾಕಿದ ನಂತರ ಎಷ್ಟು ಸೆಕೆಂಡ್ ಒಳಗಾಗಿ ದಾಳಿ ಮಾಡಬೇಕು ಅಂದರೆ ಕ್ರೀಡಾಧಿಕಾರಿ ವಿಜಿಲ್ ಹಾಕಿದ ಮೇಲೆ 5 ಸೆಕೆಂಡ್ ಒಳಗೆ ನಾವು ದಾಳಿಯನ್ನು ಮಾಡಬೇಕು. ಪ್ರತಿ ದಾಳಿ ಮುಗಿಸಿದಾಗ ದಾಳಿಕರ ತಾವಾಗಿಯೇ ದಾಳಿಯನ್ನು ಪ್ರಾರಂಭಿಸಬಹುದು. ವಿಜಿಲ್ಗೆ ಕಾಯುವಂಥ ಅವಶ್ಯಕತೆ ಇಲ್ಲ. ಏನೂ ತಪ್ಪಿಲ್ಲ ಅಂತಂದರೆ ಅವಾಗೇನು ಮಾಡ್ಬೋದು, ನಾವು ದಾಳಿ ಮಾಡ್ತಾ ಇರಬೇಕು. ಅವ್ರು ವಿಜಿಲ್ ಹಾಕಲಿ ಅಂತ ನಾವೇನು ಕಾಯುವಂತಹ ಒಂದು ಸಂದರ್ಭ ಇಲ್ಲ. ಇವಾಗ ಸಮಯ ಎಷ್ಟಿರ್ತೈತಿ ನೋಡಿರಿ. ಪುರುಷರು ಏನಾದರೂ ಇದ್ದರೆ ಅವ್ರಿಗೆ ಎಷ್ಟಿರಬೇಕು, 20 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟ್ ಮತ್ತು 20 ನಿಮಿಷ ಆಡಬೇಕು. ಈಗ 14 ವರ್ಷ ಬಾಲಕ ಮತ್ತು ಬಾಲಕಿಯರು ಅಂದರೆ 17 ವರ್ಷ ಬಾಲಕಿಯರು ಮತ್ತು ಮಹಿಳೆಯರು ಇವರು ಎಷ್ಟು ನಿಮಿಷ ಆಡಬೇಕಂದ್ರೆ 15 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟು ಮತ್ತು 15 ನಿಮಿಷ ಆಡಬೇಕು. ಟಿಪ್ಪಣಿ ನೋಡಿ, ಇಲ್ಲಿ ಕೊನೆಯ ಆಕ್ರಮಣ ನಿಗದಿತ ಸಮಯ ಮುಗಿದಿದ್ರು ನಾವು ಹೋಗಿದ್ದೀವಿ. ಈಗ ಕಬಡ್ಡಿ ಅನ್ಕೋತ ಹೋಗಿದ್ವಿ, ಅವಾಗ ಟೈಮ್ ಮುಗಿದಾಗಿದೆ. ಆದರೂ ಅದು ಮುಗಿಸ್ಕೊಂಡೆ ಬರಬೇಕು, ಮಧ್ಯದಾಗ ಬರುವಂಗಿಲ್ಲ. ಅದು ಮುಗಿಸ್ಕೊಂಡು ಅದೊಂದು ಕ್ಯಾಂಟ್ ಮುಗಿಸ್ಕೊಂಡೆ ಬರಬೇಕು ನಾವು. ಇಲ್ಲಿ ತೀರ್ಪುಗಾರ ಎಷ್ಟು ಇರ್ತಾರೆ, ಇಲ್ಲಿ 6 ಜನ ಇರ್ತಾರೆ, ಅಲ್ಲಿ ಕೂಡ 6 ಜನ ಇದ್ದರು. ಇದರಲ್ಲಿ ಖೋಖೋದಲ್ಲಿ 6 ಜನ ಇದ್ದರು, ಇಲ್ಲೂ ಕೂಡ 6 ಜನ ಇರಬೇಕು. ಇಲ್ಲಿ 6 ಜನ ತೀರ್ಪುಗಾರರು ಕಡ್ಡಾಯವಾಗಿ ಇರಲೇಬೇಕು. ಮುಖ್ಯ ತೀರ್ಪುಗಾರರೊಬ್ಬರು, ಇಬ್ಬರು ಇತರ ತೀರ್ಪುಗಾರರು, 1 ಸ್ಕೋರರು, ಸಹಗುಣಿಕೆಗಾರರು, ಇಲ್ಲಿ 2 ನೋಡಿರಿ. ಯಾರಿದ್ದಾರೆ ಅಂದರೆ ಮುಖ್ಯ ತೀರ್ಪುಗಾರರು, ಇತರ ತೀರ್ಪುಗಾರರು 2 ಮತ್ತು ಸ್ಕೋರರು ಏನಿದ್ದಾರೆ ಇಲ್ಲಿ ಒಬ್ಬರಿದ್ದಾರೆ, ಮತ್ತು ಸಹ ಗುಣಿಕೆಗಾರ 2 ಇದ್ದಾರೆ. ಇಲ್ಲಿ 2 ಇದ್ದಲ್ಲಿ ಏನು ನೋಡಬೇಕಂದ್ರೆ ಅಲ್ಲಿ ಒಬ್ಬರು ಟೈಮ್ ಕೀಪರ್ ಇದ್ದರು. ಇಲ್ಲಿ ಖೋಖೋದಲ್ಲಿ ಮತ್ತೆ 2 ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಮುಖ್ಯ ತೀರ್ಪುಗಾರರು ಇದ್ದರು, 2 ಇತರ ತೀರ್ಪುಗಾರರು ಇದ್ದರು, ಇನ್ನೊಬ್ಬರು ಸ್ಕೋರರ್ ಇದ್ದರು, ಅಸಿಸ್ಟೆಂಟ್ ಸ್ಕೋರರ್ ಒಬ್ಬರು ಇದ್ದರು, ಆಮೇಲೆ ಟೈಮ್ ಕೀಪರ್ ಒಬ್ಬರು. ಟೋಟಲ್ ಅಲ್ಲಿ 6 ಜನ ಇದ್ದರು, ಇಲ್ಲೂ ಕೂಡ 6 ಜನ. ಈಗ ಸಂಕ್ಷಿಪ್ತ ನಿಯಮಗಳು.
ನಿಯಮ ಒಂದು ಏನು ಹೇಳ್ತಿದ್ರೆ, ಪಂದ್ಯ ಪ್ರಾರಂಭದಲ್ಲಿ ಪ್ರಥಮ ದಾಳಿ ಮಾಡದೇ ಇದ್ದ ತಂಡ ಏನು ಮಾಡಬೇಕು, ದ್ವಿತೀಯ ಅರ್ಧದಲ್ಲಿ ಏನು ಮಾಡಬೇಕು ಅಂದರೆ ಹಾಫ್ ಟೈಮ್ ಆಗಿ ಮೇಲೆ ಪ್ರಥಮ ದಾಳಿಯನ್ನು ಮಾಡಬೇಕು. ಫಸ್ಟ್ ಯಾರು ಮಾಡ್ತಾರೋ ಅವ್ರು ಬಿಟ್ಟು ಎರಡನೇದಾರು ಮಾಡಬೇಕು ಅಂತ ಅರ್ಥ ಇಲ್ಲಿ. ದಾಳಿಗಾರ ಅಥವಾ ಎದುರಾಳಿಗಳು ಯಾವುದೇ ಸಂದರ್ಭದಲ್ಲಿ ತಮ್ಮ ಹಿಡಿತಗಳಲ್ಲಿ ಕೈ ಕಾಲು ಸೊಂಟವನ್ನು ಮಾತ್ರ ಹಿಡಿಬೇಕು. ಉದ್ದೇಶಪೂರ್ವಕವಾಗಿ ಗುಪ್ತಾಂಗವನ್ನು ಹಿಡಿಬಾರ್ದು. ಈ ಒಂದು ನಿಯಮ ಉಲ್ಲಂಘಿಸಿದರೆ ಏನು ಮಾಡ್ತಾರೆ, ಅವರಿಗೆ ಔಟ್ ಅಂತೇಳಿ ಕೊಡ್ತಾರೆ. ಇಲ್ಲಿ ದಾಳಿಗಾರ ಯಾವುದೇ ಔಟ್ ಆಗಲ್ಲ. ಅಂದರೆ ಏನು ಮಾಡಬೇಕು, ತಮ್ಮ ಹಿಡಿತಗಳಲ್ಲಿ ಕೈ ಕಾಲು ಸೊಂಟವನ್ನು ಮಾತ್ರ ಹಿಡಬೇಕು. ಉದ್ದೇಶಪೂರ್ವಕವಾಗಿ ಗುಪ್ತಾಂಗವನ್ನು ಹಿಡಿಬಾರ್ದು ಅಂತ ಅರ್ಥ ಹೇಳಿದೆ. ಈಗ ಸೂಚನೆ ಇಲ್ಲೇನಿದೆ ಅಂದರೆ, ದಾಳಿಗಾರನ ತಲೆ ಕೂದಲು ಬಟ್ಟೆಗಳನ್ನು ಹಿಡಿದರೆ ಏನಾಗ್ತಾನೆ, ದಾಳಿಗಾರ ಬರ್ತಾನಲ್ಲ, ಹೌದು ಕಬಡ್ಡಿನ ಕೊತ್ತ ಬರ್ತಾನಲ್ಲ, ಅವನು ದಾಳಿಗಾರನ ತಲೆ ಕೂದಲು ಬಟ್ಟೆಗಳನ್ನು ಹಿಡಿದರೆ ಅವನು ಔಟ್ ಆಗಲ್ಲ ಆ ಟೈಮಲ್ಲಿ. ಅವ್ರೇನು ಹೇಳ್ತಾರೆ, ನಿಯಮ 2 ಪ್ರಕಾರ ಏನು ಹೇಳಿದರೆ, ಉದ್ದೇಶಪೂರ್ವಕವಾಗಿ ಯಾವುದೇ ಗುಪ್ತಾಂಗವನ್ನು ಹಿಡಿಯಬಾರದು ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಆ ರೀತಿ ಮಾಡೋಂಗಿಲ್ಲ. ಈಗ ನಿಯಮ 3, ಪಂದ್ಯ ನಡೆಯುವ ಸಂದರ್ಭದಲ್ಲಿ ಬದಲಿ ಆಟಗಾರರನ್ನು ಬದಲಿಸ್ಬೋದು. ಪಂದ್ಯ ನಡೆಯುವ ಸಂದರ್ಭದಲ್ಲಿ ಬದಲಿ ಆಟಗಾರರನ್ನು ನೋಡ್ಬೋದು, ಬದಲಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಅಮಾನತುಗೊಂಡು ಅಂದರೆ ಔಟಾಗಿ ಹೊರ ಕುಂತಿರ್ತಾರಲ್ಲ, ಅವರಿಗೆ ಬದಲಿ ಒಂದು ಆಟಗಾರ ಸೇರ್ಪಡೆ ಇಲ್ಲ. ಮೊದಲ ಒಂದು ಅರ್ಧ ಪಂದ್ಯದ ದ್ವಿತೀಯ ಅರ್ಧ ಪಂದ್ಯದ ಕೊನೆಯ ದಾಳಿ ಅಂದರೆ ಅಂತಿಮ ದಾಳಿ ಇರ್ತದಲ್ಲ, ಪಂದ್ಯದ ಸಮಯ ಮುಗಿದಿದ್ದರೂ ಸಹ ಏನು ಮಾಡಬೇಕು, ದಾಳಿಗಾರನನ್ನು ಅವರು ವಾಪಸ್ಸು ಕರಿಬಾರ್ದು, ಅವ್ನು ಮುಗಿಸ್ಕೊಂಡೇ ಬರಬೇಕು. ನಿಯಮ 5 ಹೇಳ್ತಂದರೆ, ಒಬ್ಬ ಆಟಗಾರನಿಗೆ ಎಷ್ಟು ಬಾರಿಯಾದರೂ ಬದಲಿ ಆಟಗಾರ ಬದಲಾವಣೆ ಮಾಡ್ಕೋಬೋದು. ಆದರೆ ಔಟಾಗಿ ಹೊರ ಕುಳಿತಾರಲ್ಲ, ಅವರಿಗೆ ಬದಲಾವಣೆ ಇಲ್ಲ ಅಂತ ಅರ್ಥ. ಸೂಚನೆ ಏನಿದೆ ಅಂದರೆ, ಬದಿಯ ಅಥವಾ ಅಂಕಣ ಒಳಗೆ ಇರುವಂತಹ ಆಟಗಾರನು ಮಾತ್ರ ಬದಲಿಸಬೇಕು. ಬದಲಿ ಆಟಗಾರ ಹೆಂಗೆ ಮಾಡಬೇಕಂದ್ರೆ, ಅಂಕಣ ಒಳಗೆ ಇರ್ತಾರಲ್ಲ ಅವರನ್ನು ಮಾತ್ರ ಬದಲಿಸಬೇಕು. ಆದರೆ ಔಟಾಗಿ ಹೊರಗೆ ಕೂತ್ಕೊಳ್ತಾರಲ್ಲ, ಅವರನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಬರಲ್ಲ. ದಾಳಿಗಾರನು ಹಿಡಿತಗಾರರ ದೇಹ ಮತ್ತು ದೇಹದ ಮೇಲಿರುವ ಯಾವುದೇ ವಸ್ತುಗಳನ್ನು ಮುಟ್ಟಿದರು. ನೋಡಿಲಿ, ದಾಳಿಗಾರ ಇರ್ತಾನಲ್ಲ, ದಾಳಿಗಾರನು ದಾಳಿ ಮಾಡ್ಲಿಕ್ಕೆ ಹೋಗಿರ್ತಾನಲ್ಲ, ಅವ್ರನ್ನು ಹಿಡಿತಗಾರ ಯಾರು ಹಿಡಿಲಿಕ್ಕೆ ಇರ್ತಿರಲ್ಲ, ಅವರು 6 ಜನ ಅಥವಾ 7 ಜನ, ಅವ್ರ ಮೇಲೆ ದೇಹ ಮತ್ತು ದೇಹದ ಮೇಲಿರುವ ಯಾವುದೇ ವಸ್ತುಗಳನ್ನು ಮುಟ್ಟಿದರೂ ಹಿಡಿತಗಾರ ಔಟ್ ಆಗ್ತಾನೆ. ಆದರೆ ದಾಳಿಗಾರ ಅಂಗಗಳನ್ನು ಹೊರತುಪಡಿಸಿ ಅವನು ಹಾಕಿಕೊಂಡಿರೋ ಬಟ್ಟೆ, ಜುಟ್ಟು, ಕೂದಲು, ಮಧ್ಯದ ಗೆರೆಯನ್ನು ಮುಟ್ಟಿದರೂ ದಾಳಿಗಾರನೇ ಔಟ್ ಆಗ್ತಾನೆ. ನೋಡಿರಿ, ಅಂದರೆ ದಾಳಿಗಾರನ ಅಂಗಗಳನ್ನು ಹೊರತುಪಡಿಸಿ ಅವನು ಹಾಕಿಕೊಂಡಿರೋ ಬಟ್ಟೆ ಆಗಿರ್ಬೋದು, ಜುಟ್ಟಾಗಿರ್ಬೋದು, ಮಧ್ಯದ ಗೆರೆಯನ್ನು ಮುಟ್ಟಿದರೂ ಸಹ ಏನಾಗ್ತಾನೆ, ಇಲ್ಲಿ ದಾಳಿಗಾರನೇ ಇಲ್ಲಿ ಔಟ್ ಆಗ್ತಾನೆ. ನಿಯಮ 7 ಏನು ಹೇಳ್ತದೆ ನೋಡಿರಿ, ಕಾಲಾವಕಾಶ ಆಟ ತಗೋಬೋದು. ಅವಧಿ ತಡೆ, ಟೈಮ್ ಔಟ್ ಅಂತ ಕರಿತೀವಿ. ಪ್ರತಿಯೊಂದು ತಂಡವು ಪೂರ್ವಾರ್ಧ ಮತ್ತು ಉತ್ತರದಲ್ಲಿ 2 ಸಲ ಟೈಮ್ ಔಟ್ ತಗೋಬೋದು. ಆದರೆ ಅದರ ಕಾಲಾವಧಿ ಎಷ್ಟಿರ್ತಂದರೆ 30 ಸೆಕೆಂಡ್ಸ್ ಇರ್ತೈತಿ. ಈ ಸಂದರ್ಭದಲ್ಲಿ ಆಟಗಾರ ಏನು ಮಾಡೋಂಗಿಲ್ಲ, ಅಂಕಣ ಬಿಡೋಂಗಿಲ್ಲ. ಟೈಮ್ ಔಟ್ ತೊಗೊಂಡಿವಿ, ಹೊರಗಡೆ ಹೋಗಿ ಬರೋಣ ಅಂತ ಅನ್ನಂಗಿಲ್ಲ, ಅಲ್ಲೇ ಇರಬೇಕು. ಇದನ್ನು ಉಲ್ಲಂಘಿಸಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಕೊಡ್ತಾರೆ. ನಿಯಮ 8 ಏನು ಹೇಳ್ತದೆ ಅಂದರೆ, ಅಧಿಕೃತ ಅವಧಿ ತಡೆ ಅಂದರೆ ಅಧಿಕಾರಿಗಳ ಕಾಲಾವಕಾಶ ಕೂಡ ಇರ್ತೈತಿ. ಇಲ್ಲಿ ಮುಖ್ಯ ತೀರ್ಪುಗಾರರು ಮಾತ್ರ ಇದನ್ನು ತೆಗೆದುಕೊಳ್ತಾರೆ. ಇವ್ರ ಸಮಯ ಎಷ್ಟಿರ್ತದಂದರೆ 2 ನಿಮಿಷ ಇರ್ತೈತಿ. ಆಟಗಾರರ ಅಂಕಣ ಬಿಡುವಂತಿಲ್ಲ. ಇಲ್ಲೂ ಕೂಡ ಅವ್ರು ತೊಗೊಂಡ್ರೆ ನಾವು ಹೋಗ್ಬರೋಣ ಅಂತೇನಿಲ್ಲ. ನಿಯಮ 9ರ ಪ್ರಕಾರ ನೋಡಿರಿ, ಗಡಿರೇಖೆ ಹೊರಗೆ ಸಂಘರ್ಷ ಸಂದರ್ಭದಲ್ಲಿ ಬಿಟ್ಟು ಉಳಿದ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಆಟಗಾರ ಗಡಿ ಕ್ರಾಸ್ ಮಾಡಿದರೆ ನನಗೆ ಔಟ್ ಅಂತ ಕೊಡ್ತೀವಿ. ಆದರೆ ಆಟದಲ್ಲಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಗಡಿರೇಖೆ ಹೊರಗೆ ಹೋದರೆ ಔಟು. ಸಂಘರ್ಷ ಸಂದರ್ಭದಲ್ಲಿ ಮಾತ್ರ ಅವಾಗ ಏನಾಗ್ತದೆ, ಲಾಬಿ ಸೇರ್ತೈತಿ. ಲಾಬಿ ಟೈಮ್ ಬೇರೆ ಟೈಮಲ್ಲಿ ನಾವು ಮುಟ್ಟಂಗಿಲ್ಲ, ಅವಾಗ ಔಟ್ ಕೊಡ್ತಾರೆ. ಸಂಘರ್ಷ ನಡೀತೈತಲ್ಲ, ಆಟ ಒಂದು ಟೈಮಲ್ಲಿ ನಾವು ಮುಟ್ಟಬೋದು. ನಿಯಮ 10 ನೋಡಿರಿ, ಕ್ಯಾಂಟ್ ಆಕ್ರಮಣಕಾರ ಎದುರಾಳಿ ಅಂಕಣದಲ್ಲಿ ಕಾಲಿಡುವ ಮೊದಲೇನು ಮಾಡಬೇಕು, ಕ್ಯಾಂಟನ್ನು ಹೇಳಬೇಕು. ಕಬಡ್ಡಿ ಅಂತ ಹೇಳಬೇಕು. ಕಬಡ್ಡಿ ಅಂದರೆ ಸ್ಪಷ್ಟವಾಗಿ ಹೇಳಬೇಕು. ನಿಯಮ ಏನಾದರೂ ತಪ್ಪತ್ತೆ ಏನು ಮಾಡ್ತಾರೆ, ವಾಪಸ್ ಕರೀತಾರೆ. ತಂಡಕ್ಕೆ ಒಂದು ಸಾರಿ ಎಚ್ಚರಿಕೆ ಕೂಡ ಕೊಡ್ತಾರೆ. ತಮ್ಮ ಎದುರಾಳಿ ಆಕ್ರಮಣದ ಅವಕಾಶ ನೀಡಬೇಕು. ಇಂತಹ ಸಂದರ್ಭದಲ್ಲಿ ಆಕ್ರಮಣಕಾರನ ತಕ್ಷಣ ಏನಂತಿಲ್ಲ, ಬೆನ್ನಟ್ಟುವಂತಿಲ್ಲ. ಎಚ್ಚರಿಕೆ ನೀಡಿದಾಗಲೂ ಪುನಃ ಏನಾದರೂ ತಪ್ಪು ಮಾಡಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಕೊಡ್ತಾರೆ. ಆಕ್ರಮಣಕಾರ ವಾಪಸ್ಸಾದ ಮೇಲೆ ಅಥವಾ ಔಟಾದ ನಂತರ 5 ಸೆಕೆಂಡ್ಗಳಲ್ಲಿ ಎದುರಾಳಿ ತಂಡ ತನ್ನ ಆಕ್ರಮಣವನ್ನು ಏನು ಮಾಡಬೇಕು, ಕಳಿಸಬೇಕು. ಎಷ್ಟು ಸೆಕೆಂಡಲ್ಲಿ ಕಳಿಸ್ಬೇಕಂದ್ರೆ 5 ಸೆಕೆಂಡ್ಗಳಲ್ಲಿ ಕಳಿಸ್ಬೇಕು. ಬೆನ್ನಟ್ಟುವಿಕೆ, ಪರ್ಸೀವ್ ಅಂತೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೋಬೇಕು. 5 ಸೆಕೆಂಡು ಆಕ್ರಮಣಕಾರ ವಾಪಸ್ಸಾದ ಮೇಲೆ ಅಥವಾ ಔಟಾದ ಮೇಲೆ ನಾವು ಎಷ್ಟು ಸೆಕೆಂಡ್ಗಳಿಗೆ ಆಕ್ರಮಣಕಾರವನ್ನು ಕಳಿಸ್ಬೋದು ಅಂದರೆ 5 ಸೆಕೆಂಡಲ್ಲಿ ಹೋಗ್ಬೋದು. ಈಗ ಪರ್ಸೀವ್ ಅಥವಾ ಬೆನ್ನಟ್ಟುವಿಕೆ. ಸಂಘರ್ಷ ಅಥವಾ ನಿರ್ಣಾಯಕರು ಆಕ್ರಮಣಕಾರರನ್ನು ವಾಪಸ್ ಕರೆಯುವಂಥ ಸಂದರ್ಭದಲ್ಲಿ ಬಿಟ್ಟು ಉಳಿದ ಯಾವ ಸಂದರ್ಭದಲ್ಲಿ ಬೇಕಾದರೂ ಅವನನ್ನು ತಕ್ಷಣ ಬೆನ್ನಟ್ಟಬಹುದು. ಅಲ್ಲೇನು ವಾರ್ನಿಂಗ್ ಏನು ಕರಿತಾ ಇಲ್ಲ, ತೀರ್ಪುಗಾರರು ಯಾರು ಕರೀತಾರೆ ಅಂದರೆ ಅವಾಗ ಏನು ಬಂದು ತಕ್ಷಣ ಅವನು ಬೆನ್ನತ್ಬೋದು. ನಿಯಮ 12, ಆಕ್ರಮಣಕಾರ ಎದುರಾಳಿ ಅಂಕಣದಲ್ಲಿ ಕ್ಯಾಂಟ್ ಕಳೆದುಕೊಂಡ್ರೆ ಅವನನ್ನು ಏನಾಗುತ್ತೆ, ಔಟ್ ಅಂದರೆ ಕರಿತೀವಿ. ಲೂಸ್ ಕ್ಯಾಂಟ್ ಅಂತೇಳಿ ಔಟ್ ಕೊಡ್ತಾರೆ.
ಒಂದೇ ಕಾಲಕ್ಕೆ ಒಬ್ಬನಿಗಿಂತ ಹೆಚ್ಚು ಆಕ್ರಮಣಕಾರರು ಎದುರಾಳಿ ತಂಡವನ್ನು ಪ್ರವೇಶಿಸುವಂತಿಲ್ಲ. ಈ ಸಂದರ್ಭದಲ್ಲಿ ತೀರ್ಪುಗಾರರನ್ನು ಏನು ಮಾಡ್ತಾರೆ, ವಾಪಸ್ ಕಳಿಸಿ ದಾಳಿ ಮುಕ್ತಾಯ ಅಂಥೇಳಿ ಘೋಷಿಸಿ ಒಂದು ತಾಂತ್ರಿಕವನ್ನು ನೀಡ್ತಾರೆ. ನೋಡಿರಿ, ಒಂದೇ ಕಾಲಕ್ಕೆ ಯಾರು ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದು ರೀತಿ ಆಗ್ತೈತೆ. ಒಂದೇ ಒಂದು ಕಾಲಕ್ಕೆ ಏನು ಮಾಡ್ತಾರೆ, ಒಂದೇ ಸಮಯದಲ್ಲಿ ಅಂದರೆ ಒಬ್ಬನಿಗಿಂತ ಹೆಚ್ಚು ಆಕ್ರಮಣಕಾರ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಹೋಗಬೇಕು ಅಂತೇಳಿ ಹೋಗ್ತಾ ಇರ್ತಾರೆ, ಅಂಕಣವನ್ನು ಪ್ರವೇಶಿಸುತ್ತಾರೆ. ಅವಾಗ ಆ ರೀತಿ ಮಾಡೋಂಗಿಲ್ಲ. ಆ ರೀತಿ ಏನಾದರೂ ಮಾಡಿದ್ರು ಅಂತಂದರೆ ತೀರ್ಪುಗಾರ ಅವನನ್ನು ಏನು ಮಾಡ್ತಾರೆ, ವಾಪಸ್ ಕಳಿಸಿ ದಾಳಿ ಮುಕ್ತಾಯ ಅಂತ ಘೋಷಿಸಿ ಒಂದು ತಾಂತ್ರಿಕ ಅಂಕ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಕೊಡ್ತಾರೆ. ಇಲ್ಲಿ ಯಾವುದು ವಾರ್ನಿಂಗ್ ಕೊಡೋದಿಲ್ಲ, ಡೈರೆಕ್ಟಾಗಿ ಏನು ಮಾಡ್ತಾರೆ, ದಾಳಿ ಮುಕ್ತಾಯ ಅಂತ ಘೋಷಣೆ ಮಾಡಿ ಒಂದು ಅಂಕ ಕೊಡ್ತಾರೆ ಅವರಿಗೆ. ಲೋನ್ ಅಂದ್ರೇನು, ತಂಡ ಒಂದು ಎದುರಾಳಿ ಎಲ್ಲ ಆಟಗಾರರು ಔಟ್ ಮಾಡಿದಾಗ, ಅಂದರೆ ಆಟ ಮುಂದುವರಿಸಲು ಯಾರೂ ಇಲ್ಲ ಅಂತಂದಾಗ ಅಂಕಣ ಏನಾದರೂ ಖಾಲಿ ಆಯ್ತಂದ್ರೆ ವಿರುದ್ಧ ತಂಡಕ್ಕೆ ಏನು ಮಾಡ್ತಾರೆ, ಅಂಕಗಳ ಜೊತೆ ಅವನಿಗೆ ಲೋನ ಅಂತ ಕೊಡ್ತಾರೆ. ಲೋನ್ ಹಾಕಿ ಎಷ್ಟಿರ್ತದೆ, 2 ಅಂಕಗಳು ಇರ್ತವೆ. ಔಟಾದ ಎಲ್ಲ ಆಟಗಾರರು 10 ಸೆಕೆಂಡ್ ಒಳಗಾಗಿ ಅಂಕಣವನ್ನು ಪ್ರವೇಶಿಸಬೇಕು. ಔಟ್ ಆಗಿದ್ದರೆಲ್ಲ ಅವ್ರು 10 ಸೆಕೆಂಡ್ ಒಳಗಾಗಿ ಬರಬೇಕು. ಇಲ್ಲದಿದ್ದರೆ ಎದುರಾಳಿ ತಂಡಕ್ಕೆ ಮತ್ತೊಂದು ತಾಂತ್ರಿಕ ಅಂಕ ಸಿಗ್ತದೆ. ಆ ನಂತರ ಎಚ್ಚರಿಕೆ ನೀಡ್ತಾರೆ. ಎಚ್ಚರಿಕೆ ನೀಡಿದರೂ ಸಹ ಬರಲಿಲ್ಲ ಅಂದರೆ 1 ನಿಮಿಷದೊಳಗೆ ಬರಲಿಲ್ಲ ಅಂತಂದರೆ ತಂಡವನ್ನು ರದ್ದುಪಡಿಸಿ ಫಲಿತಾಂಶ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಅವ್ರ ಪರವಾಗಿ ಘೋಷಣೆ ಮಾಡ್ತಾರೆ. ನಿಯಮಗಳೆಲ್ಲ ಚೆನ್ನಾಗಿ ಗೊತ್ತಿರಬೇಕು ನಮಗೆ ಗೇಮ್ಸ್ ಆಡಿಸ್ಬೇಕಂದ್ರೆ. ದಾಳಿ ಮಾಡುತ್ತಿರುವಂತಹ ದಾಳಿಗಾರನು ದಾಳಿಯ ಸರದಿ ಅವಧಿಯನ್ನು ಮೀರಿದಾಗ, ದಾಳಿ ಮಾಡುತ್ತಿರುವ ಆಟಗಾರ ದಾಳಿಯ ಸರದಿಯನ್ನು ಮೀರಿದಾಗ ಏನು ಮಾಡ್ತಾರೆ, ನಿರ್ಣಾಯಕರು ಅಥವಾ ತೀರ್ಪುಗಾರರು ಅವನನ್ನು ಔಟ್ ಅಂತೇಳಿ ಕೊಡ್ತಾರೆ. ಒಂದು 30 ಸೆಕೆಂಡ್ ಕೊಟ್ಟಿರ್ತಾರೆ, ಆ ಸೆಕೆಂಡನ್ನು ಮೀರಂಗಿಲ್ಲ. ನೋಡಿರಿ, ಸೂಚನೆ ಏನಂದರೆ ನಮ್ಮದು ಎಷ್ಟಿರಬೇಕು ಕ್ಯಾಂಟ್ ಅಂದರೆ 30 ಸೆಕೆಂಡ್, ಗರಿಷ್ಠ 35 ಸೆಕೆಂಡ್. 30 ಅಥವಾ 35 ಸೆಕೆಂಡ್ ಮೀರಿದರೆ ಅವ್ರು ಏನಾಗ್ತಾರೆ, ಔಟ್ ಆಗ್ತಾರೆ. 30 ಸೆಕೆಂಡ್ ಇರ್ತೈತಿ ಅಂತ ಅರ್ಥ. ಇಲ್ಲಿ ನಿಯಮ 16 ನೋಡಿರಿ, ಸಮಾನಾಂಕ ಸ್ಥಿತಿ ಅಥವಾ 5 ದಾಳಿಗಳು ಟೈ ಬ್ರೇಕ್ ಕೊಡ್ತಾರೆ. ಹಂಗಂದ್ರೆ ಏನಂದರೆ 2 ತಂಡಗಳು ಏನಾದರೂ ಸಮಾಂಕ ಪಡೆದುಕೊಂಡು ಅಂದರೆ ಈ ಪದ್ಧತಿ ಏನು ಮಾಡ್ತಾರೆ, ಅನುಸರಿಸ್ತಾರೆ. 2 ತಂಡಗಳ 7 ಆಟಗಾರರು ಏನು ಮಾಡ್ತಾರೆ, ಅಂಕಣದಲ್ಲಿ ಇರಬೇಕು. ಈ ಒಂದು ಮಿನಿಮಮ್ ಚೇಸ್ ತಗೊಂಡಾಗ 2 ತಂಡಗಳು ತಲಾ 5 ದಾಳಿಗಳು ಅವುಗಳನ್ನು ಅನುಕ್ರಮವಾಗಿ ಕೊಡಬೇಕು. ಅರ್ಹತಾ ಗೆರೆ ಏನು ಮಾಡ್ತಾರೆ, ಇಲ್ಲಿ ಬಾಕಗೆರೆಯಾಗಿ ಬೋನಸ್ ಗೆರೆಯನ್ನು ಬಾಕಗೆರೆಯಾಗಿ ಏನು ಮಾಡ್ತಾರೆ, ಪರಿವರ್ತನೆ ಮಾಡ್ತಾರೆ. ಅಂದರೆ ಅರ್ಹತಾ ಗೆರೆ ಅಥವಾ ಬಾಕಗೆರೆ ಇರ್ತೈತಲ್ಲ, ಅದನ್ನು ಏನು ಮಾಡ್ತಾರೆ, ಇಲ್ಲಿ ಬೋನಸ್ ಮತ್ತು ಬಾಕಗೆರೆಯನ್ನು ಪರಿವರ್ತನೆ ಮಾಡ್ತಾರೆ. ಅಂದರೆ ಅರ್ಹತಾ ಗೆರೆ ಇದ್ದಿಂದ ಏನು ಮಾಡ್ತಾರೆ, ತೆಗೆದುಬಿಟ್ಟು ಬೋನಸ್ ಗೆರೆ ಇರ್ತಲ್ಲ, ಆ ಬೋನಸ್ ಗೆರೆಗೆ ಏನು ಮಾಡ್ತಾರೆ, ಅರ್ಹತಾ ಗೆರೆ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಬೋನಸ್ ಗೆರೆ ಎಲ್ಲ ನಿಯಮಗಳು ಇದಕ್ಕೆ ಅನ್ವಯಿಸ್ತವೆ. ಆಕ್ರಮಣಕಾರ ಅಡ್ಡಗೆರೆ ಏನಾದರೂ ದಾಟಿದರೆ 1 ಅಂಕ ಸಿಗ್ತೈತೆ. ಒಂದು ವೇಳೆ ದಾಳಿಗಾರರನ್ನು ಔಟ್ ಮಾಡಿದರೆ ಇಲ್ಲಿ ಬೋನಸ್ ಜೊತೆ ಏನು ಮಾಡ್ತೈತೆ, ಔಟ್ ಆದವರ ಅಂಕಗಳು ಸೇರ್ತವೆ. ಹಾಗೂ ಇಲ್ಲಿ ಏನಾಗಲ್ಲ, ಔಟ್ ಆದರೂ ಅಂಕಣ ಬಿಟ್ಟು ಹೊರ ಬರುವ ಮತ್ತು ಒಳಬರುವ ನಿಯಮ ಇಲ್ಲ. ಇಲ್ಲಿ ಪಂದ್ಯದ ಆರಂಭದಲ್ಲಿ ಮೊದಲು ದಾಳಿ ಮಾಡಿದಂತಹ ತಂಡಕ್ಕೆ ಮತ್ತೆ ದಾಳಿ ಮಾಡುವಂತಹ ಅವಕಾಶ ಇಲ್ಲಿ ನೀಡಬೇಕು. ಮತ್ತೊಮ್ಮೆ ಏನಾದರೂ ಟಾಸ್ ಮಾಡಬೇಕಂತ ಅವಶ್ಯಕತೆಯಲ್ಲಿ ಇರೋದಿಲ್ಲ. ನಿಯಮ 17 ಏನಂತ ಸಡನ್ ಡೆತ್ ಅಂದರೆ ಗೋಲ್ಡನ್ ರೈಟರ್ ಅಂತ ಕರಿತೀವಿ. ಇಲ್ಲ 5 ದಾಳಿಗಳ ನಂತರವೂ ಏನಾದರೂ ಪಂದ್ಯ ಸಮ ಆಯಿತು ಮತ್ತು ಅಂದರೆ ಈ ನಿಯಮದಲ್ಲಿ ಅನುಸರಿಸ್ತಾರೆ. ಇದರಲ್ಲಿ ಒಂದು ದಾಳಿಯಲ್ಲಿ ಯಾರು ಹೆಚ್ಚು ಅಂಕವನ್ನು ಪಡೆದುಕೊಳ್ತಾರೋ ಆ ಒಂದು ತಂಡ ಏನಾಗ್ತದೆ, ಇಲ್ಲಿ ಜಯವನ್ನು ಸಾಧಿಸ್ತದೆ. ಇಲ್ಲಿ ದಾಳಿಗೆ ಯಾವುದೇ ರೀತಿ ಮಿತಿಯನ್ನು ಇಲ್ಲಿರೋದಿಲ್ಲ. ಇಲ್ಲಿಗೆ ಪಂದ್ಯವು ಕೂಡ ಏನು ಮಾಡ್ತವೆ, ಮುಕ್ತಾಯವಾಗ್ತೈತೆ. ನಿಯಮ 18 ತಾತ್ಕಾಲಿಕ ತಡೆ. ನೈಸರ್ಗಿಕ ಅಡಚಣೆ, ಮಳೆ, ಗಾಳಿ, ಬೆಳಕು, ಬೆಂಕಿ ಅಥವಾ ಬೇರೆ ಯಾವುದೇ ಕಾರಣದಿಂದ ಪಂದ್ಯ ಏನಾದರೂ ತಾತ್ಕಾಲಿಕವಾಗಿ ತಡೆಯಾಗಿದ್ದಲ್ಲಿ ನಿಂತಲ್ಲಿ 20 ನಿಮಿಷದೊಳಗೆ ಏನು ಮಾಡಬೇಕು, ಪಂದ್ಯವನ್ನು ಪ್ರಾರಂಭಿಸಬೇಕು. ತಡವಾದಲ್ಲಿ ಮತ್ತೇನು ಮಾಡಬೇಕು, ಇನ್ನೂ ಲೇಟ್ ಆಯ್ತು, 20 ನಿಮಿಷಕ್ಕಿಂತ ಲೇಟ್ ಆಯ್ತು ಅಂದರೆ ಅವಾಗ ಪುನರ್ ಪಂದ್ಯವನ್ನು ಆಡಿಸಬೇಕು. ಈ ಸಂದರ್ಭದಲ್ಲಿ ತೀರ್ಪುಗಾರರ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಆಟಗಾರರು ಅಂಕಣ ಬಿಟ್ಟು ಹೋಗುವಂತಿಲ್ಲ. ತೀರ್ಪುಗಾರ 7 ಗಂಟೆ ಅಂಕಣ ಬಿಟ್ಟು ಎಲ್ಲಿಗೂ ಹೋಗೋಂತಿಲ್ಲ. ಈ ನಿಯಮ ಏನಾದರೂ ಉಲ್ಲಂಘನೆ ಮಾಡಿದ್ರು ಕ್ರೀಡಾಪಟುಗಳಂದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ನೀಡ್ತಾರೆ. ಇಷ್ಟು ನಿಯಮಗಳನ್ನು ಪಾಲಿಸಬೇಕು. ಈಗ 9ನೇ ನಿಯಮ ಏನು ಹೇಳ್ತದೆ, ಅಂಕ ಯಾವ ರೀತಿ ಕೊಡಬೇಕು ಸ್ಕೋರ್ ಸ್ಟೇಟಲ್ಲಿ ಅಂತ ಈಗ ಇದು ಮಾಡೋದಿದು. ಈಗ ಸಾಮಾನ್ಯ ಏನಾದರೂ ಅಂಕ ಅಂದರೆ ಒಂದು ಅಂಕ ಹಿಂಗೆ ಔಟ್ ಮಾಡಿ ಬರ್ತಾರಲ್ಲ, ಆ ಥರ ಅಂಕಗಳೇನಾದ್ರು ಬಂದರೆ ಈ ರೀತಿ ಹಾಕುತ್ತಾ ಹೋಗಬೇಕು. ಲೋನ ಏನಾದರೂ ಮಾಡಿದರು ಅಂತಂದರೆ ಅವ್ರಿಗೆ ಏನು ಕೊಡಬೇಕಂದ್ರೆ ಈ ರೀತಿ ಆಯತ ಥರ ಕೊಡಬೇಕು. 1 ಔಟ್ ಆದಿಂದು ಇನ್ನು 2+ ಲೋನ ಸೇರಿದರೆ 3 ಅಂಕಗಳನ್ನು ಈ ರೀತಿ ಹಾಕಬೇಕು. ಹಿಂಗೆ ಹಾಕಿ ಈ ರೀತಿ ಅದಕ್ಕೆ ಕೊಡಬೇಕು. ಬೋನಸ್ ಬೇಕು, ಒಂದು ಬೋನಸ್ ಮಾಡಿದ್ದಾರೆ ಅಂದರೆ ಬೋನಸ್ಗೆ ಮಾಡಬೇಕು, ತ್ರಿಭುಜ ಕೇಳ್ತಾರೆ. ಬೋನಸ್ ಅಂದರೆ ಯಾವ ಚಿಹ್ನೆ ನೀಡಬೇಕು ಅಂತೇಳಿ ಅದು ತ್ರಿಭುಜ ಚಿಹ್ನೆಯನ್ನು ಹಾಕಬೇಕು. ತಾಂತ್ರಿಕ ಗುಣ ಅಂದರೆ ಏನಾದರೂ ಟೆಕ್ನಿಕಲ್ ಅಂಕಗಳು ಬಂದವು ಅಂದರೆ ಅವಾಗ ಏನು ಮಾಡಬೇಕು, ನಾವು ವೃತ್ತ ಹಾಕಬೇಕು, ಸರ್ಕಲ್ ಇವು ನೆನ್ಪಿಟ್ಕೋಬೇಕು. ಇವಾಗ ರಾಜ್ಯದ ಸಾಧನೆ. ಕರ್ನಾಟಕ ಕಬಡ್ಡಿಯಲ್ಲಿ ರಾಜ್ಯದ ಸಾಧನೆ ಏನು ಅಂತೇಳಿ ನೋಡ್ರಿ.
1973 ರಾಜಸ್ಥಾನದ ಜೈಪುರದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಮೈಸೂರು ಕಬಡ್ಡಿ ತಂಡ ಏನು ಮಾಡ್ತೈತೆ, ಪುರುಷರ ತಂಡವು ಪ್ರಥಮ ಸ್ಥಾನ ಪಡ್ಕೊಳ್ತೈತಿ. ಇದು ಇಂಪಾರ್ಟೆಂಟ್ ಏನು ಅಂದರೆ ಇವಾಗ ರೀಸೆಂಟ್ ಆಗಿರೋ ಇಂಪಾರ್ಟೆಂಟ್ ಇರ್ತವೆ, ಮಾಹಿತಿ ಇಲ್ಲಿದೆ ಅಂದಮೇಲೆ ಹೇಳ್ತಾ ಇದ್ದೀನಿ, ಒಂದ್ಸರಿ ನೋಡ್ಕೊಳ್ರಿ. 1975ರಲ್ಲಿ ಸೇಲಂನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಕರ್ನಾಟಕದ ಪುರುಷರ ತಂಡ ಏನು ಮಾಡ್ತದೆ, ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೈತಿ. ಇವಾಗ ರೀಸೆಂಟಾಗಿ ಕೇಳ್ತಾರೆ, ನಿಮಗೆಲ್ಲ ಏನು ಕೇಳಲ್ಲ. 1974 ಮತ್ತು 75ರಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾವಳಿಯಲ್ಲಿ ಕರ್ನಾಟಕದ ಬಾಲಕರ ತಂಡ ಕೂಡ ಏನಾಗ್ತೈತೆ, ಜಯವನ್ನು ಸಾಧಿಸ್ತೈತೆ. ಈ ಸೂಚನೆ ಒಂದು, ದಾಳಿಗಾರ ಮೊದಲು ಎದುರಾಳಿಯನ್ನು ಸ್ಪರ್ಶಿಸಿ, ದಾಳಿಗಾರ ಮೊದಲು ದಾಳಿ ಮಾಡೋಕೆ ಹೋಗಿರ್ತಾರಲ್ಲ ಅವನು ಎದುರಾಳಿಯನ್ನು ಸ್ಪರ್ಶಿಸಿ ಅಥವಾ ಮುಟ್ಟಿ ನಂತರ ಬೋನಸ್ ಗೆರೆಯನ್ನು ಕ್ರಾಸ್ ಮಾಡಿದರೆ ಅವ ಏನು ಮಾಡಲ್ಲ, ಬೋನಸ್ ಕೊಡೋದಿಲ್ಲ. ಫಸ್ಟೇ ಔಟ್ ಮಾಡಿ ಆಮೇಲೆ ಬೋನಸ್ ಕ್ರಾಸ್ ಮಾಡ್ತಿದ್ವಿ, ಆ ಟೈಮಲ್ಲಿ ಕೊಡೋದಿಲ್ಲ. ಫಸ್ಟೇ ಔಟ್ ಮಾಡೋಕ್ಕಿಂತ ಮುಂಚೆ ಬೋನಸ್ ಮಾಡಿದ್ರೆ ಅವಾಗ ಬೋನಸ್ ಅಂತ ಸಿಗ್ತೈತಿ. ದಾಳಿಗಾರನು ಉಸಿರಾಟದಲ್ಲಿ ಅಥವಾ ಸತತವಾಗಿ ಬರುವಂಥ ದನಿಯಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಯಿತು ಅಂದರೆ ಅವಾಗೇನಂತೀವಿ ಲೂಸ್ ಕ್ಯಾಂಡ್ ಅಂತೇಳಿ ನಿರ್ಧರಿಸಿ ಅವನನ್ನು ಔಟ್ ಮಾಡ್ತಾರೆ. ಕ್ರೀಡಾಧಿಕಾರಿಗಳ ಕೌಶಲ್ಯಗಳು, ಸ್ಕಿಲ್ ಏನಿದಾವೆ ನೋಡಿರಿ. ಹಿಡಿಯುವಂಥ ಕೌಶಲ್ಯ, ದಾಳಿ ಮಾಡುವ ಕೌಶಲ್ಯ, ನಾವೇನೇನು ದಾಳಿ ಮಾಡ್ತೀವಿ ಅಂತೇಳಿ ನೋಡಿರಿ. ಹಿಡಿಯುವ ಕೌಶಲ್ಯ ಕೆಳಗಿದೆ, ದಾಳಿ ಮಾಡುವ ಕೌಶಲ್ಯ. ದಾಳಿ ಮಾಡೋಕ್ಕೆ ಹ್ಯಾಂಡ್ ಟಚ್ ಮಾಡ್ಬೋದು, ಲೆಗ್ ಟ್ರಸ್ಟ್ ಮಾಡ್ಬೋದು, ಲೆಗ್ ಟ್ರಸ್ಟು, ಏರ್ ಕಿಕ್ಕು, ಸೈಡ್ ಕಿಕ್ಕು, ಬ್ಯಾಕ್ ಕಿಕ್ಕು, ಸಫರ್ ಲೆಗ್, ರೈಡ್ ಕ್ಯಾಂಟ್, ಇವೆಲ್ಲ ಏನು ದಾಳಿ ಮಾಡುವಂಥ ಸ್ಕಿಲ್ಗಳು. ಹಿಡಿಯುವ ಸ್ಕಿಲ್ಗಳು ಹೆಂಗೆ ಹಿಡಿಬೇಕು ನಾವು ಬಂದಂಥವ್ರಿಗೆ ಅಂತಂದರೆ ಆ್ಯಂಕಲ್ ಹೋಲ್ಡ್ ಮಾಡ್ಬೋದು, ನೀ ಹೋಲ್ಡ್ ಮಾಡ್ಬೋದು, ರಿಸ್ಟ್ ಹೋಲ್ಡ್ ಮಾಡ್ಬೋದು, ಥೈ ಹೋಲ್ಡ್ ಮಾಡ್ಬೋದು, ಟ್ರಂಕ್ ಹೋಲ್ಡು, ಚೆಸ್ಟ್ ಪುಷ್. ಆ್ಯಂಕಲ್ ಹೋಲ್ಡ್ ಮಾಡ್ಬೋದು, ನೀ ಹೋಲ್ಡ್ ಮೊಣಕಾಲು ಹಿಡಿಬೋದು, ರಿಸ್ಟ್ ಹೋಲ್ಡ್ ಮಾಡ್ಬೋದು, ಆಮೇಲೆ ಥೈ ಅಂದರೆ ತೊಡೆ ಹಿಡಿತ ಮಾಡ್ಬೋದು, ಟ್ರಂಕ್ ಹೋಲ್ಡ್ ಮಾಡ್ಬೋದು. ಈ ರೀತಿ ಎಲ್ಲ ನಾವೇನು ಮಾಡ್ಬೋದು, ಈ ಸ್ಕಿಲ್ಗಳನ್ನು ಬಳಸಿ ಹಿಡಿಬೋದು. ಇನ್ನು ಇಲ್ಲಿದೆ ನೋಡಿರಿ, ಚೈನ್ ಕವರಿಂಗ್ ಮಾಡಿ ಹಿಡಿಬೋದು, ವಿ ಕವರಿಂಗ್ ಮಾಡ್ಬೋದು, ಹಿಡಿಬೋದು, ಯು ಕವರಿಂಗು, ಫೇಕಿಂಗು, ಇವೆಲ್ಲ ಮಾಡಿ ಏನು ಮಾಡ್ಬೋದು, ನಾವು ಹಿಡಿಯುವ ಕೌಶಲ್ಯವನ್ನು ಮಾಡ್ಬೋದು. ಕಬಡ್ಡಿ ಅಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದವರು ಕರ್ನಾಟಕದವರು ಯಾರು ಅಂದರೆ ಇಂಪಾರ್ಟೆಂಟ್ ಇದು. ಎ ಬಿ ಶ್ರೀ ಬಿ ಗೋಪಿ, ಶ್ರೀ ಎ ಕೆ ಮುನಿವೆಂಕಟಪ್ಪ, ಶ್ರೀ ಸಿ ಹೊನ್ನಪ್ಪ, ಶ್ರೀ ಬಿ ಸಿ ರಮೇಶ್ ಮತ್ತು ಶ್ರೀ ಎನ್ ವೆಂಕಟೇಶ್. ಇದು ಇಂಪಾರ್ಟೆಂಟ್. ಬಿ ಸಿ ರಮೇಶ್ ಮತ್ತು ಇವರಿಬ್ಬರು ಅಣ್ಣತಮ್ಮರು ಕರ್ನಾಟಕದಿಂದ ಏಕಲವ್ಯ ಪ್ರಶಸ್ತಿ ಪಡೆದಂಥ ಕರ್ನಾಟಕದ ಯಾರಂತ ಎಕ್ಸಾಮಲ್ ಆಗಿದೆ, ನೆನ್ಪಿಟ್ಕೋಬೇಕು. ಆಮೇಲೆ ಯಲ್ಲಪ್ಪ ವಿಷಾಕಂಠ ಶ್ರೀನಿವಾಸ ಮೂರ್ತಿ, ಇದು ಬಿ ಸಿ ರಮೇಶ್ ಮತ್ತು ಬಿ ಸಿ ಸುರೇಶ್, ನೆನ್ಪಿಟ್ಕೊಳ್ರಿ. ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಕರ್ನಾಟಕದವರು ಅಂತಂದರೆ ಇಲ್ಲಿ ಹಸನ್ ಕುಮಾರು, ತೀರಥ್ ರಾಜು, ಬಿಸ್ವಂತ್ ಪಾಲಿಟು, ಬಸವೇಂದ್ರ ಸಿಂಗು, ಹೊನ್ನಪ್ಪ, ರಾಮಮೋಹನ್ ಸಿಂಗ್. ಹೆಸರು ಯಾಕೆ ಹೇಳ್ತಾನೆ ಅಂದರೆ ನೋಡ್ಕೊಳ್ರಿ, ಇಂಪಾರ್ಟೆಂಟ್, ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಇವರು ರೀಸೆಂಟ್ ಯಾರಾದರೂ ಪಡ್ಕೊಂಡಿದ್ರೆ ಕೇಳ್ತಾರೆ. 2003ರಲ್ಲಿ ಸಂಜೀವ್ ಕುಮಾರು, 2004ರಲ್ಲಿ ಸುಂದರ್ ಸಿಂಗು, ಇದು ಸುಂದರ್ ಸಿಂಗ್ ಇರ್ಬೋದು. ಆಮೇಲೆ 2005ರಲ್ಲಿ ಬಿ ಸಿ ರಮೇಶ್ ಇಲ್ಲಿ ಪಡ್ಕೊಂಡಿದ್ದಾರೆ ನೋಡಿರಿ. ಮತ್ತು 2006ರಲ್ಲಿ ನವೀನ್ ಗೌತಮ್, 2008ರಲ್ಲಿ ಪಂಕಜ್ ನವಿಕ್, 2010ರಲ್ಲಿ ಧನುಷ್, 2011ರಲ್ಲಿ ತೇಜಸ್ವಿನಿ ಬಾಯಿ, 2011ರಲ್ಲಿ ರಾಕೇಶ್ ಕುಮಾರ್, ಅನೂಪ್ ಕುಮಾರ್, 2012ರಲ್ಲಿ ಇವರೆಲ್ಲ ಏನು ಅರ್ಜುನ್ ಪ್ರಶಸ್ತಿ ಪಡೆದಂತಹ ಆಟಗಾರರು. ಇದರಲ್ಲಿ ಕರ್ನಾಟಕದವರು ಅಂತಲ್ಲ, ಎಲ್ಲರೂ ಮಿಕ್ಸ್ ಇದ್ದಾರೆ ಅರ್ಜುನ್ ಪ್ರಶಸ್ತಿ ಪಡೆದವರಲ್ಲಿ. ಆದರೆ ಏಕಲವ್ಯ ಪ್ರಶಸ್ತಿ ಪಡೆದವರು ಕರ್ನಾಟಕ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ಮೆನ್ಷನ್ ಇಲ್ಲ, ಎಲ್ಲ ರಾಜ್ಯದಲ್ಲಿದ್ದಾರೆ ಅಂತ ಅರ್ಥ ಇಲ್ಲಿ. ಕರ್ನಾಟಕದ ಅಂತಾರಾಷ್ಟ್ರೀಯ ಒಂದು ಆಟಗಾರ ಪರಿಚಯ, ಕರ್ನಾಟಕದಿಂದ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದವರು. ಇಲ್ಲಿ ಬಿ ಗೋಪಿ, ಎ ಕೆ ಮುನಿವೆಂಕಟಪ್ಪ, ಸಿ ಹೊನ್ನಪ್ಪ, ವಿಜಯ್ ಬ್ಯಾಂಕ್ ಮತ್ತು ಬಿ ಸಿ ರಮೇಶ್, ಇವರೆಲ್ಲ ಏನು ಕರ್ನಾಟಕದಿಂದ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಮಾಡಿದಂತಹ ಕ್ರೀಡಾಪಟುಗಳಾಗಿರ್ತಾರೆ. ಅವ್ರದ್ದು ಕ್ರೀಡಾಕೂಟಗಳು ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಅದು ನಡೆದಂಥ ಸ್ಥಳ ಕೊಟ್ಟಿದ್ದಾರೆ, ಅದು ನಡೆದಂಥ ಇಸ್ವಿ ಕೊಟ್ಟಿದ್ದಾರೆ. ನೀವು ಬೇಕಾದರೆ ನೋಟ್ಸ್ ಮಾಡ್ಕೊಳ್ರಿ, ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನೇದಲ್ಲಿ ಬಿ ಸಿ ಸುರೇಶ್, ಬಿ ಸಿ ರಮೇಶ್, ಇಲ್ಲಿ ಅವರಿಬ್ಬರು ಕೂಡ ಏನು ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಒಂದು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ವಿಷಾಕಂಠ ಮಹೇಶ, ಇವರೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂಥ ಕರ್ನಾಟಕದ ಕ್ರೀಡಾಪಟುಗಳು. ಇಷ್ಟು ಏನಾಯ್ತಂದರೆ ಕಬಡ್ಡಿಗೆ ಸಂಬಂಧಪಟ್ಟಂಥ ಒಂದು ಲೆಸನ್ ಆಗಿರ್ತೈತೆ. ಸ್ವಲ್ಪ ಇವತ್ತು ಜಾಸ್ತಿ ವಿಷಯ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಈ ಒಂದು ಕಬಡ್ಡಿಗೆ ಸಂಬಂಧಪಟ್ಟಂತಹ MCQಗಳನ್ನು ಮುಂದಿನ ತರಗತಿಯಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.